Good morning. Happy New Year. So last class the Guptas ತನಕ ನೋಡಿದ್ವಿ. ಸೊ ಇವಾಗ ವರ್ಧನಾಸ್ ಒಂದು ಡೈನಾಸ್ಟಿ ಇದೆ. ಅದು ಬಿಟ್ಟರೆ ವಿ ಹ್ಯಾವ್ ಸಮ್ ಸ್ಮಾಲ್ ಕಿಂಗ್ಡಮ್ಸ್. ಅದು ಚೋಳ ರಿವೈವಲ್ ಆಗುತ್ತೆ. ಸೊ ಅದು ಮಾಡಿದ್ರೆ ನಿಮ್ಮ ಏನ್ಷಂಟ್ ಹಿಸ್ಟ್ರಿ ಪಾರ್ಟ್ ಮುಗಿಯುತ್ತೆ. ಸೊ ಗುಪ್ತಾಸ್ ಆದಮೇಲೆ ಸೊ ಆಫ್ಟರ್ ದ ಗುಪ್ತಾಸ್ ಡಿಕ್ಲೈನ್, ಆಫ್ಟರ್ ಗುಪ್ತಾಸ್ ಡಿಕ್ಲೈನ್ ಅಗೇನ್ ದ ನಾರ್ತ್ ಇಂಡಿಯಾಲಿ ಮತ್ತೆ ಫ್ರಾಗ್ಮೆಂಟ್ ಆಗಿಬಿಡತ್ತೆ. ಸೊ ಗುಪ್ತಾಸ್ ವಿಲ್ ಬಿ ಸೂಪರ್, ತುಂಬ ಪವರ್ಫುಲ್ ಆಗಿರ್ತಾರೆ, ಎಲ್ಲ ಫ್ಯೂಡೇಟರೀಸ್ ಇಟ್ಕೊಂಡಿರ್ತಾರೆ. ಬಟ್ ಆ್ಯಸ್ ಸೂನ್ ಆಸ್ ದೇ ಡಿಕ್ಲೈನ್ ಮತ್ತೆ ಅಲ್ಲಿ ಎಲ್ಲ ಚಿಕ್ಕ 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 ಕಿಂಗ್ಡಮ್ಸ್ ಆಗಿಬಿಡತ್ತೆ. ಸೊ ಅದರಲ್ಲಿ ಒನ್ ಆಫ್ ದ ಕಿಂಗ್ಡಮ್ ವಾಸ್ ದಿಸ್ Vardhana dynasty, or it is also called as Pushyabhuti. Okay. So your time period bandi 550 to 647 AD. ಸೊ ಟೈಮ್ ಪೀರಿಯಡ್ ಬಗ್ಗೆ ಅಷ್ಟು ಏನು ಕ್ವೆಶನ್ಸ್ ಕೇಳಲ್ಲ UPSCಯಲ್ಲಿ. ನಿಮಗೆ ರಫ್ ಆಗಿ ಗೊತ್ತಿರಬೇಕಷ್ಟೆ ಯಾವ ಡೈನಾಸ್ಟಿ ಯಾವ ಟೈಮ್ ಪೀರಿಯಡ್, 5th century AD ಯಲ್ಲಿ ಬರ್ತಾರಾ, 6th century ಬರ್ತಾರಾ ಅಂತ ಬ್ರೀಫಾಗಿ ಟೈಮ್ ಲೈನ್ ಗೊತ್ತಿದ್ರೆ ಸಾಕು. ಸೊ ಈ ಕಿಂಗ್ಡಮ್ ಬಂದು ದೇರ್ ಬಿ ಎ ಫ್ಯುಡೇಟರಿ ಆಫ್ ಗುಪ್ತಾ, ಮತ್ತು ಫೌಂಡರ್ ಹೆಸರು ಬಂದು ಇಟ್ ಇಸ್ ಪುಷ್ಯಭೂತಿ. So the founder of this Vardhanas was Pushyabhuti. And ಇವ್ರು ಯಾವ ರೀಜನಲ್ಲಿ ಇರ್ತಾರೆ ಅಂದರೆ ದಿಸ್ ನಾರ್ದರ್ನ್ ಪಾರ್ಟ್ ಆಫ್ ಇಂಡಿಯಾ, ಅಂದರೆ UP, ಪ್ರೆಸೆಂಟ್ ಡೇ UP ಹರಿಯಾಣ ರೀಜನಲ್ಲಿ ಇದು ಅವರ ರೀಜನ್ ಆಗಿರುತ್ತೆ. ಸೊ ಇವ್ರು ತುಂಬ ಬ್ರೀಫ್ ಟೈಮ್ ಪೀರಿಯಡ್ಗೆ ರೂಲ್ ಮಾಡ್ತಾರೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ರೂಲರ್ ಅಂತ ಬಂದರೆ, ಇಂಪಾರ್ಟೆಂಟ್ ರೂಲರ್ ಬಂದು ಪ್ರಭಾಕರ ವರ್ಧನ. ಸೊ 580 605 AD ವರೆಗೂ ರೂಲ್ ಮಾಡ್ತಾನೆ. ಸೊ ಇಂಪಾರ್ಟೆಂಟ್ ರೂಲರ್ ಬಂದು ಪ್ರಭಾಕರ ವರ್ಧನ. ಸೊ ಇವನಲ್ಲಿ ಏನು ನಾವು ಡೀಟೇಲ್ಸ್ ನೋಡೋದಿಲ್ಲ, ಬಟ್ ಹಿ ವಿಲ್ ಹ್ಯಾವ್ 3 ಚಿಲ್ಡ್ರನ್. ಇವನಿಗೆ 3 ಮಕ್ಕಳಿರ್ತಾರೆ. ರಾಜ್ಯವರ್ಧನ, ರಾಜ್ಯಶ್ರೀ ವರ್ಧನ, ಮತ್ತು ಹರ್ಷವರ್ಧನ. ಸೊ ಇವನ್ ಪ್ರಭಾಕರ ವರ್ಧನ, ಆಫ್ಟರ್ ಹಿ ಡೈಸ್ ಪ್ರಭಾಕರ ವರ್ಧನ ಇವನು ಥ್ರೋನಿಗೆ ಬರ್ತಾನೆ. ಹಿ ಈಸ್ ದ ಫಸ್ಟ್ ಕಿಡ್. ಅದಾದಮೇಲೆ ಹೀಲ್ ರೂಲ್ ಬ್ರೀಫ್ಲಿ ಫಾರ್ 1 year ಅಷ್ಟೇ, ಆ್ಯಂಡ್ briefly for 1 year, and after that he dies, and we don't know the reason like why he dies, but he dies, and then Harshavardhana will come to the throne. So Harshavardhana baradu 606 ಇಂದ 647 AD. So this is the time period of Harshavardhana, 606 ಇಂದ 647. ಸೊ 647 ಆಫ್ಟರ್ ಹರ್ಷವರ್ಧನ ಡೈಸ್ ಈ ಕಿಂಗ್ಡಮ್ ಕಂಟಿನ್ಯೂ ಆಗೋದಿಲ್ಲ, ಮತ್ತೆ ಅದು ಎಲ್ಲ ಫ್ರಾಗ್ಮೆಂಟ್ ಆಗಿಬಿಟ್ಟಿರುತ್ತೆ. ಆ್ಯಂಡ್ ದೆನ್ ದಿಸ್ 647 AD ಏನಿದೆ, ದಿಸ್ ಇಸ್ ಲೈಕ್ ಎನ್ ಇಂಪಾರ್ಟೆಂಟ್ ಇಯರ್ ಬಿಕಾಸ್ ದಿಸ್ ಇಸ್ ದ ಎಂಡ್ ಆಫ್ ದ ಏನ್ಷಂಟ್ ಫೇಸ್ ಅಂತ. ನಾವು ಇದಾದ್ಮೇಲಿಂದ ಮಿಡೀವಲ್ ಸ್ಟಾರ್ಟ್ ಆಗುತ್ತೆ ಅಂತ
ನೋಡ್ತೀವಿ. So next we will see about Harshavardhana and his conquest. ಸೊ ಇವನು ಫಸ್ಟ್ ಕ್ಯಾಪ್ಚರ್ ಮಾಡೋದು ಕನೌಜ್ in UP, and he makes Kanauj as his capital. First idna capture ಮಾಡ್ಕೊಬಿಟ್ಟು then he makes Kanauj as capital. See, Kanauj-ಗೋಸ್ಕರ there will be a lot of battles you will see in this ancient phase of history. Almost 500 years Kanauj ಬೇಕು ಅಂತ, ಯಾಕಂದರೆ Kanauj will be in the Doab region. ಅಂದರೆ ತುಂಬ ಲ್ಯಾಂಡ್ ಫರ್ಟೈಲ್ ಆಗಿರುತ್ತೆ, ಸೊ ಅಲ್ಲಿಂದ ಪ್ರೊಡ್ಯೂಸ್ ಜಾಸ್ತಿ ಬರುತ್ತೆ. ಸೊ ಆಟೋಮ್ಯಾಟಿಕಲಿ ಯು ವಿಲ್ ಗೆಟ್ ಮೋರ್ ರೆವೆನ್ಯೂ. ಸೊ ರೆವೆನ್ಯೂ ಜಾಸ್ತಿ ಬರೋದ್ರಿಂದ ಕನೌಜ್ ವಿಲ್ ಬಿ ಅ ವೆರಿ ಇಂಪಾರ್ಟೆಂಟ್. ಅದು ಗ್ಯಾಂಜೆಟಿಕ್ ಬೆಲ್ಟ್ ಬರುತ್ತೆ, ಗ್ಯಾಂಜೆಟಿಕ್ ರೀಜನಲ್ಲಿ ಬರುತ್ತೆ. ಸೊ ದ ಲ್ಯಾಂಡ್ ವಿಲ್ ಬಿ ವೆರಿ ಫರ್ಟೈಲ್. ಸೊ ಅದಕ್ಕೆ ಕನೌಜ್ಗೋಸ್ಕರ ಲಾರ್ಡ್ ಆಫ್ ಕಿಂಗ್ಡಮ್ಸ್ ವಿಲ್ ಬಿ ಫೈಟಿಂಗ್ ಓವರ್ ದ ಫೇಸ್ ಆಫ್ ಏನ್ಷಿಯಂಟ್ ಹಿಸ್ಟ್ರಿ ನಾವು ನೋಡಿದ್ರೆ. ಸೊ ಇವನ್ ಹೀ ಕ್ಯಾಪ್ಚರ್ಸ್ ದಿಸ್ ಕನೌಜ್ ಅಂಡ್ ಮೇಕ್ಸ್ it has his capital, and then he conquers Magadha and eastern part. Eastern part andre it will extend till Assam. Till Assam tanka, Magadha eastern part, Assam tanka he will capture. ಅದಾದಮೇಲೆ ವೆಸ್ಟರ್ನ್ ಪಾರ್ಟಲ್ಲಿ there will be rulers of Vallabi. ಸೊ ಅದನ್ನ ಕ್ಯಾಪ್ಚರ್ ಮಾಡ್ಕೊತಾನೆ. ಇಲ್ಲಿ ಧ್ರುವ ಸೇನಾ ಅಂತ ಒಬ್ಬ ಇರ್ತಾನೆ, ಅವನ್ನ ಡಿಫೀಟ್ ಮಾಡಿ ಧ್ರುವ ಸೇನಾದ ಸೆಕೆಂಡ್ ಹಿಲ್ ಕ್ಯಾಪ್ಚರ್ ದ ವಲ್ಲಭಿ. ಅಂದರೆ ಇದೊಂದು ಸ್ವಲ್ಪ ಈ ರಾಜಸ್ಥಾನ್ ರೀಜನಲ್ಲಿ ಬರುತ್ತೆ. ಸೊ ಇಟ್ ವಿಲ್ ಬಿ ಇನ್ ದ ರಾಜಸ್ಥಾನ್ ವೆಸ್ಟರ್ನ್ ಸೈಡ್. And then after conquering the eastern and the western part, he will come to the south. So this is an important battle. So he'll come to the south, he'll face Pulakeshi II, Chalukyas of Badami. ಸೊ ಇಲ್ಲೇನಾಗುತ್ತೆ, ಇವನ್ನ ಪುಲಕೇಶಿ II ಏನಿರ್ತಾನೆ, ಇಮ್ಮಡಿ ಪುಲಕೇಶಿ ಅಂತಾನೆ, ಹಿಲ್ ಡಿಫೀಟ್ ಹರ್ಷವರ್ಧನ. ಹಿಲ್ ಬಿ ವೆರಿ ಪವರ್ಫುಲ್ ಅಟ್ ದ ಟೈಮ್. ಅಂದರೆ ಚಾಲುಕ್ಯಾಸ್ ಆಫ್ ಬಾದಾಮಿ ಏನಿದೆ, ದೇ ವಿಲ್ ಬಿ ವೆರಿ ಸ್ಟ್ರಾಂಗ್ ಡ್ಯೂರಿಂಗ್ ಪುಲಕೇಶಿ ಸೆಕೆಂಡ್ ಟೈಮಲ್ಲೇ, ತುಂಬ ಅಂದರೆ ಟಾಪ್ ಮೋಸ್ಟ್ ಟೈಮಲ್ಲಿ ಇರ್ತಾರೆ. ಸೊ ಇವನು ಹಿಲ್ ಡಿಫೀಟ್ ಹರ್ಷವರ್ಧನ. ಸೊ ಇದೊಂದು ಸೆಟ್ ಬ್ಯಾಕ್ ಆಗುತ್ತೆ. ಸೊ it will be a setback for Harshavardhana. ಇದೆಲ್ಲಿ ನಡೆಯುತ್ತೆ ಅಂದರೆ ಫೈಟು ಆನ್ ದ ಬ್ಯಾಂಕ್ಸ್ ಆಫ್ ರಿವರ್ ನರ್ಮದಾ ಬ್ಯಾಟಲ್ ಅಂತಾನೂ ಕರೀತಾರೆ ಇದನ್ನ. ಬ್ಯಾಂಕ್ಸ್ ಆಫ್ ರಿವರ್ ನರ್ಮದಾ ಮೇಲೆ ಈ ಫೈಟ್ ಆಗುತ್ತೆ. ವೆನ್ ಹರ್ಷವರ್ಧನ ವಿಲ್ ಲೂಸ್ ಆ್ಯಂಡ್ ಹಿ ವಿಲ್ ಗೋ ಬ್ಯಾಕ್ ಟು ನಾರ್ತ್ ಇಂಡಿಯಾ. ಸೊ ಇಲ್ಲಿ ಫೈಟ್ ಆದಮೇಲೆ ಪುಲಕೇಶಿ ಆಲ್ಸೋ ವಿಲ್ ನಾಟ್ ಟ್ರೈ ಟು ಗೋ ಟು ನಾರ್ತ್. ಅವ್ನು ನಾರ್ತ್ನ ರೂಲ್ ಮಾಡಬೇಕು ಅಂತ ಕ್ಯಾಪ್ಚರ್ ಮಾಡಿ, ಇಫ್ ಹಿ ಹ್ಯಾಡ್ ಅಂದರೆ ಅವ್ನು ಮಾಡಬೇಕು ಅಂತ ಇದ್ದಿದ್ರೆ he could have gone to the North India and controlled like entire of India, but Pulakeshi did not do that. He just defeated and he sent him back. And ಇದರಲ್ಲಿ ಸೋಲ್ತಾನೆ. ಸೊ ಒಂದು ಸೆಟ್ ಬ್ಯಾಕ್ ಆಗುತ್ತೆ. ದೆನ್ ಅಗೇನ್ ಹಿ ವಿಲ್ ಗೋ ಅಗೇನ್ಸ್ಟ್
ಕಾಳಿಂಗ ಅಂದರೆ ಈ ಒಡಿಶಾ ಸೈಡಲ್ಲಿ. ಸೊ ದಿಸ್ ವಾಸ್ ದ ಲಾಸ್ಟ್ ಕಾನ್ಕ್ವೆಸ್ಟ್ ಅಗೇನ್ಸ್ಟ್ ಕಾಳಿಂಗ ಅಂದರೆ ಒರಿಸ್ಸಾ ರೀಜನಲ್ಲಿ. ಸೊ ದಿಸ್ ವಿಲ್ ಬಿ ದ ಲಾಸ್ಟ್ ಆ್ಯಂಡ್ ಹಿ ವಿಲ್ ಸಕ್ಸೀಡ್ ಇನ್ ದಿಸ್ ಕಾನ್ಕ್ವೆಸ್ಟ್. ಸೊ ದೀಸ್ ಆರ್ ದ 5 ಇಂಪಾರ್ಟೆಂಟ್ ಕಾನ್ಕ್ವೆಸ್ಟ್ ಆಫ್ ಹರ್ಷವರ್ಧನ. ಸೊ ಫಸ್ಟ್ ಬಂದು ಕನೌಜ್ನ ಕ್ಯಾಪ್ಚರ್ ಮಾಡ್ತಾನೆ ಮತ್ತು ಅದನ್ನ ಕ್ಯಾಪಿಟಲ್ ಮಾಡ್ತಾನೆ. ದೆನ್ ಮಗಧ ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ, ಅದು ಟಿಲ್ ಅಸ್ಸಾಂ ತನಕ ಅವ್ನು ಕ್ಯಾಪ್ಚರ್ ಮಾಡ್ಕೊಂಡಾನೆ. ವೆಸ್ಟರ್ನ್ ಬಂದರೆ ರೂಲರ್ಸ್ ಆಫ್ ವಲ್ಲಭಿನ ಡಿಫೀಟ್ ಮಾಡಿ ವೆಸ್ಟರ್ನ್ ಪಾರ್ಟ್ ಅಂದರೆ ಈ ರಾಜಸ್ಥಾನ್ ರೀಜನಲ್ಲಿ ಇದು. ಸೊ ದಿಸ್ ಇಸ್ ಇನ್ ದ ರಾಜಸ್ಥಾನ್ ರೀಜನ್. ಆ್ಯಂಡ್ ಪುಲಕೇಶಿ 2ನ ಮೇಲೆ ಬ್ಯಾಟಲ್ ಆಗುತ್ತೆ. ಸೊ ಅದರಲ್ಲಿ ಹಿ ವಿಲ್ ಫೇಲ್ ಆ್ಯಂಡ್ ದೆನ್ ಹಿ ಗೋಸ್ ಬ್ಯಾಕ್ ಆ್ಯಂಡ್ ದ ಲಾಸ್ಟ್ ಕಾನ್ಕ್ವೆಸ್ಟ್ ಇಸ್ ಕಳಿಂಗ ಇನ್ ಒಡಿಶಾ. ಸೊ ದಿಸ್ ಇಸ್ ದ ಲಾಸ್ಟ್ ಸೊ ಆನ್ ಟೆರಿಟೋರಿಯಲ್ ಎಕ್ಸ್ಟೆಂಟ್ ಎಲ್ಲಿ ತನಕ ಇರುತ್ತೆ ಅಂದರೆ, ಸೊ ಇಫ್ ಯು ಸಿ ದಟ್ ಎಕ್ಸ್ಟೆಂಟ್ ವಿಲ್ ಬಿ ಫ್ರಮ್ ರಾಜಸ್ಥಾನ್ ಟಿಲ್ ಅಸ್ಸಾಂ ಹಿಂಗೆ, ಮತ್ತು ಫ್ರಮ್ ಯು ಪಿಯಿಂದ ಈ ಡೆಕ್ಕನ್ ರೀಜನ್ ತನಕ. ಓಕೆ, ಸೊ ದ್ಯಾಟ್ ವಿಲ್ ಬಿ ದ ಟೆರಿಟೋರಿಯಲ್ ಎಕ್ಸ್ಟೆಂಟ್. ಸೊ ಇಲ್ಲಿ ರಾಜಸ್ಥಾನ್ ಟು ಅಸ್ಸಾಂ ಆ್ಯಂಡ್ ಯು ಪಿ ಟಿಲ್ ಡೆಕ್ಕನ್ ರೀಜನ್. ಸೊ ಆಲ್ಮೋಸ್ಟ್ ಹಾಫ್ ಆಫ್ ದ ಇಂಡಿಯಾ ಏನಿರುತ್ತೆ ವಿಲ್ ಬಿ ಅಂಡರ್ ಹಿಸ್ ಕಂಟ್ರೋಲ್. ಸೌತ್ ಇಂಡಿಯಾನ ಕಂಟ್ರೋಲ್ ಮಾಡೋದಿಲ್ಲ, ಬಟ್ ಬಿಟ್ಟು ಮೋಸ್ಟ್ ಆಫ್ ನಾರ್ತ್ ಇಂಡಿಯಾ ವಿಲ್ ಬಿ ಕಂಟ್ರೋಲ್ಡ್ ಬೈ ಹರ್ಷವರ್ಧನ. ಸೊ ಇನ್ನೊಂದು ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಏನಿದೆ ಅಂದರೆ, ಚೈನೀಸ್ ಟ್ರಾವೆಲರ್ ಹ್ಯುಯೆನ್ ಸ್ಯಾಂಗ್ ಅಂತ ಇವನು ಹರ್ಷವರ್ಧನ ಕೋರ್ಟ್ಗೆ ಬರ್ತಾನೆ. ಸೊ ನಾವು ಲಾಸ್ಟ್ ಚಂದ್ರಗುಪ್ತ 2 ಟೈಮಲ್ಲಿ ಫಾಹಿಯನ್ ಅಂತ ಚೈನೀಸ್ ಟ್ರಾವೆಲರ್ ಬರ್ತಾನೆ. ಇವನು ಹ್ಯುಯೆನ್ ಸ್ಯಾಂಗ್ ವಿಲ್ ಕಮ್ ಡ್ಯೂರಿಂಗ್ ದ ಟೈಮ್ ಆಫ್ ಹರ್ಷವರ್ಧನ. ಸೊ ಇವನು ಈ ಹರ್ಷವರ್ಧನ ಕೋರ್ಟಲ್ಲಿ ಸುಮಾರು ವರ್ಷ ಇರ್ತಾನೆ. ಸೊ ಇವನೊಂದು ಇಂಪಾರ್ಟೆಂಟ್ ಬುಕ್ ಇದೆ, ಅದು ಸಿಯುಕಿ ಅಂತ. ಸೊ ದಿಸ್ ಇಸ್ ದ ಬುಕ್ ಆಫ್ ಹ್ಯುಯೆನ್ ಸ್ಯಾಂಗ್. ಸೊ ಇವನು ಹ್ಯುಯೆನ್ ಸ್ಯಾಂಗ್ ಬಂದಾಗ ಇಲ್ಲಿ 2 ಅಸೆಂಬ್ಲೀಸ್ ನಡೆಯುತ್ತೆ, 2 ಇಂಪಾರ್ಟೆಂಟ್ ಅಸೆಂಬ್ಲೀಸ್. ಸೊ ಅಂದರೆ ಹಿ ಕಮ್ಸ್ ಬೇಸಿಕ್ಲಿ ಟು ಸ್ಪ್ರೆಡ್ ಬುದ್ಧಿಸಮ್ ಮೇನ್ಲಿ. ಅಂದರೆ ಬುದ್ಧಿಸಮ್ ಬಗ್ಗೆ ಬಂದು ಇಲ್ಲಿ ಸ್ಟಡಿ ಮಾಡಬೇಕು, ಸೇಮ್ ಫಾಹಿ ಇಂಟೆನ್ಷನಲ್ಲೇ ಬರ್ತಾನೆ. ಆ್ಯಂಡ್ ಹಿ ವಿಲ್ ಬಿ ಅ ಫಾಲೋವರ್ ಆಫ್ ಮಹಾಯಾನ ಬುದ್ಧಿಸಮ್. ಓಕೆ, ಇವನು ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು ಮತ್ತು ಇಂಡಿಯಾಲು ಇನ್ನೂ ಸ್ವಲ್ಪ ಸ್ಪ್ರೆಡ್ ಮಾಡಬೇಕು ಅಂತ ಇವನು ಬರೋದು. ಸೊ ಫಸ್ಟ್ ಅಸೆಂಬ್ಲಿ ಬಂದು ಕನೌಜ್ ಅಸೆಂಬ್ಲಿ ಅಂತ. ಕನೌಜ್ ಅಸೆಂಬ್ಲಿ ಅಂದರೆ ಇದು 2 ಅಸೆಂಬ್ಲಿನೂ ಇಟ್ ವಿಲ್ ಬಿ ಲೈಕ್ ಸ್ಪಾನ್ಸರ್ಡ್ ಬೈ ಹರ್ಷವರ್ಧನ. ಬೋತ್ ಆಫ್ ದಿಸ್ ಅಸೆಂಬ್ಲೀಸ್ ವಿಲ್ ಬಿ ಸ್ಪಾನ್ಸರ್ಡ್ ಬೈ ಹರ್ಷವರ್ಧನ. ಸೊ ಈ ಫಸ್ಟ್ ಇದರಲ್ಲಿ ಹ್ಯುಯೆನ್ ಸ್ಯಾಂಗ್ನ ಹಾನರ್ ಮಾಡ್ತಾರೆ. ದೇ ವಿಲ್ ಹಾನರ್ ಹ್ಯುಯೆನ್ ಸ್ಯಾಂಗ್. ಟು ಪಾಪ್ಯುಲರೈಸ್ ದ ಮಹಾಯಾನ ಬುದ್ಧಿಸಮ್. ಸೊ ಅದಕ್ಕೆ ಹಾನರ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಪ್ರಯಾಗ್ ಅಸೆಂಬ್ಲಿ ನಡೆಯುತ್ತೆ. ಪ್ರಯಾಗ್ ಅಸೆಂಬ್ಲಿ. ಸೊ ಈ ಪ್ರಯಾಗ್ ಬಂದಿರೋದು ಎಟ್ ದ ಮೀಟಿಂಗ್ ಪಾಯಿಂಟ್ ಆಫ್ ದಿಸ್ ಗಂಗಾ ಆ್ಯಂಡ್ ಯಮುನಾ. ಸೊ ದಟ್ ಈಸ್ ಪ್ರಯಾಗ್ರಾಜ್ ಅಂತ ಏನು ಕರೀತಾರೆ ಅದು. ಸೊ ಇಲ್ಲೇ ದ ಬರ್ತ್ ಆಫ್ ಕುಂಭಮೇಳ ಟುಕ್ ಪ್ಲೇಸ್. ಓಕೆ, ಸೊ ಅಲ್ಲೊಂದು ಅಸೆಂಬ್ಲಿ ನಡೆಯುತ್ತೆ. ಇದರಲ್ಲಿ ಏನು ಅಷ್ಟು ಇಂಪಾರ್ಟೆನ್ಸ್ ಇಲ್ಲ, ಬಟ್ ಅಗೇನ್ ಟು ಸ್ಪ್ರೆಡ್ ಮಹಾಯಾನ ಬುದ್ಧಿಸಮ್ ಓನ್ಲಿ. ಬೋತ್ ಆಫ್ ದಿಸ್ ಅಸೆಂಬ್ಲೀಸ್ ಏನಂದರೆ ಟು ಸ್ಪ್ರೆಡ್ ಆಫ್ ಮಹಾಯಾನ ಬುದ್ಧಿಸಮ್. ಮಹಾಯಾನ ಬುದ್ಧಿಸಮ್.
ಸೊ ಇವನ್ ಹರ್ಷವರ್ಧನ ಏನಿರ್ತಾನೆ, ಹಿಲ್ ಬಿ ಅ ಶೈವೈಟ್ ಫಸ್ಟ್. ಶೈವಿಸಮ್ ಫಾಲೋ ಮಾಡ್ತಾನೆ, ಲಾರ್ಡ್ ಶಿವನ ಪ್ರೇ ಮಾಡೋದು. ಬಟ್ ಹಿ ವಿಲ್ ಗಿವ್ patronage for Buddhism also. So because of this assembly we can see. So he will be a Shaivite initially, but he will give patronage to Buddhism also. So later ಏನಾಗುತ್ತೆ, ಹರ್ಷವರ್ಧನ will actually convert, he will become a Buddhist. Later he becomes a Buddhist. And when this Yuan Sang comes, he will, take him towards this Mahayana Buddhism. ಅಂದರೆ ಮಹಾಯಾನ ಬುದ್ಧಿಸ್ಟ್ ಆಗ್ತಾನೆ ಆಫ್ಟರ್ ಹುಯೆನ್ ಸಾಂಗ್ ಕಮ್ಸ್. ಫಸ್ಟ್ ಹೀನಯಾನನ ಫಾಲೋ ಮಾಡ್ತಾ ಇರ್ತಾನೆ. ದೆನ್ ವೆನ್ ಹುಯೆನ್ ಸಾಂಗ್ ಕಮ್ಸ್, ಹಿ ಗೆಟ್ಸ್ ಕನ್ವರ್ಟೆಡ್ ಟು ದಿಸ್, ಹಿಲ್ ಸ್ಟಾರ್ಟ್ ಫಾಲೋಯಿಂಗ್ ಮಹಾಯಾನ ಬುದ್ಧಿಸಮ್. ಸೊ ದಿಸ್ ವಾಸ್ ದ ರಿಲಿಜಿಯಸ್ ಆಸ್ಪೆಕ್ಟ್. ಆ್ಯಂಡ್ he dies in 647 AD. So that marks the end of ancient phase of Indian history. Okay, na? Ancient phase of Indian history. So why do we differentiate in the ancient, medieval ಮತ್ತೆ modern ಅಂತ? So what was the reason? I mean, why have we differentiated like that? Can you think? So first ಏನಕ್ಕೆ ಅಂದರೆ, see, all of this time till this ಹರ್ಷವರ್ಧನ ವರ್ಗುನು most of the India ಏನಿದೆ, it will be controlled by Indian rulers only, who are the inhabitants of India. ಸೊ ಈ ಏನ್ಷಿಯಂಟ್ ಫೇಸ್ ಆದಮೇಲೆ ನಮಗೆ ಈ ಸೆಂಟ್ರಲ್ ಏಷ್ಯಾಯಿಂದ, ಅಫ್ಘಾನಿಸ್ತಾನ್ ರೀಜನಿಂದ ಆಲ್ ದಿಸ್ ಟರ್ಕಿಶ್ ಪೀಪಲ್ ಅವರೆಲ್ಲ ಏನಿರ್ತಾರೆ, ದೇ ಸ್ಟಾರ್ಟ್ ಕಮಿಂಗ್ ಟುವರ್ಡ್ಸ್ ಇಂಡಿಯಾ. ಸೊ ಮಿಡೀವಲಲ್ಲಿ ನಾವು ನೋಡಿದ್ರೆ ಮೋಸ್ಟ್ ಆಫ್ ದ ಇಸ್ಲಾಮಿಕ್ ಪವರ್ಸ್ ವಿಲ್ ಕಮ್ ಇನ್ ಟು ಪಿಕ್ಚರ್. ಸೊ ಕಂಟ್ರೋಲ್ ಚೇಂಜ್ ಆಗುತ್ತೆ. ಸೊ ದ ಕಂಟ್ರೋಲ್ ಹೂ ಆರ್ ಆಲ್ ಆಫ್ ದ ಒರಿಜಿನಲ್ ಇನ್ಹ್ಯಾಬಿಟೆಂಟ್ಸ್ control in that, it will go to foreign people control. So they are not of illinda bandilla, they came from Central Asian region. So Islamic power barutte, there is change of power happening. So now main agi Delhi Sultanates ನೋಡ್ತೀವಿ, ಆಮೇಲೆ ಮುಘಲ್ಸ್ ಬರ್ತಾರೆ. ಸೊ ಮೇನ್ ಆಗಿ ಈ ಎರಡು ಡೈನಾಸ್ಟೀಸ್ನೇ ನಾವು ನೋಡೋದು. ಸೊ ಅದಾದಮೇಲೆ ಮುಘಲ್ಸ್ ಆಗಿದ ತಕ್ಷಣ ನಾವು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಸ್ಟಾರ್ಟ್ ಆಗುತ್ತೆ. ಸೊ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಅಲ್ಲಿನೂ ಚೇಂಜ್ ಆಫ್ ಪವರ್ ವಿಲ್ ಟೇಕ್ ಪ್ಲೇಸ್, ಬಿಕಾಸ್ ಯುರೋಪಿಯನ್ಸ್ ವಿಲ್ ಸ್ಟಾರ್ಟ್ ಕಮಿಂಗ್ ಟು ಇಂಡಿಯಾ. ಸೊ ಈ ಇಸ್ಲಾಮಿಕ್ ಪವರ್ಸ್ ಆಗ್ತಿದ್ದಂಗೆ ನೆಕ್ಸ್ಟ್ ಫೇಸ್ ಬರೋದು ಯುರೋಪಿಯನ್ಸ್ ಬರ್ತಾರೆ, ಪೋರ್ಚುಗೀಸ್ ಬರ್ತಾರೆ ಫಸ್ಟ್, ಆಮೇಲೆ ಫ್ರೆಂಚ್ ಬರ್ತಾರೆ, ಇಂಗ್ಲೀಷ್ ಬರ್ತಾರೆ. ಸೊ ಕಂಟ್ರೋಲ್ ಚೇಂಜ್ ಆಗುತ್ತೆ ಮತ್ತು ಇಂಗ್ಲೀಷ್ ಕೈಯಲ್ಲಿ ಇಂಡಿಯಾ ಹೋಗುತ್ತೆ. ಸೊ ಅದಕ್ಕೆ ಅದನ್ನ ನಾವು ಮಾಡರ್ನ್ ಫೇಸ್ ಅಂತ ಕ್ಲಾಸಿಫೈ ಮಾಡಿದ್ದೀವಿ. ಇಸ್ಲಾಮಿಕ್ ಪವರ್ಸ್ ಏನಿದೆ ಅದನ್ನ ಮಿಡಿವಲ್ ಫೇಸು. ಅದಕ್ಕಿಂತ ಮುಂಚೆ ಒರಿಜಿನಲ್ ಇನ್ಹ್ಯಾಬಿಟೆಂಟ್ಸ್ ಯಾರು ರೂಲ್ ಮಾಡ್ತಾ ಇದ್ರು ದ ಎಂಟೈರ್ ಇಂಡಿಯಾನ, ಅದನ್ನ ಏನ್ಷಿಯಂಟ್ ಫೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಹಿ ಡೈಸ್ ಇನ್ 647 AD, ಅಂದರೆ ಇಲ್ಲಿನೇ ಏನ್ಷಿಯಂಟ್ ಹಿಸ್ಟ್ರಿ ಮುಗಿಯುತ್ತೆ. ವಿ ಕನ್ಸಿಡರ್ ದಿಸ್ ಆಸ್ ದಿಸ್ end of ancient phase of history. ಸೊ ಈ ಹರ್ಷವರ್ಧನ ಏನಿರ್ತಾನೆ, ಹಿ ಹ್ಯಾಸ್ ರಿಟನ್ ದಿಸ್ 3 ಇಂಪಾರ್ಟೆಂಟ್ ಪ್ಲೇಸ್. ಹಿಲ್ ಬಿ ಅ ರೈಟರ್. 3 ಇಂಪಾರ್ಟೆಂಟ್ ಪ್ಲೇಸ್ ಬರೆದಿದ್ದಾನೆ, ಅದನ್ನ ಬರ್ಕೊಳ್ಳಿ. ನಾಗಾನಂದ ಅಂತ. ಸೊ ಫಸ್ಟ್ ಒನ್ ವಾಸ್ ನಾಗಾನಂದ, ರತ್ನವಳ್ಳಿ, ಆ್ಯಂಡ್ ದೆನ್ ಪ್ರಿಯದರ್ಶಿಕ. So these are the 3 important plays written by ಹರ್ಷವರ್ಧನ. ಮತ್ತು ಇವನ್ ಕೋರ್ಟಲ್ಲಿ, ಹರ್ಷವರ್ಧನ ಕೋರ್ಟಲ್ಲಿ he'll have a court poet, ಬಾನ ಭಟ್ಟ ಅಂತ. So he writes this ಹರ್ಷಚರಿತ.
ಸೊ ನಮ್ಗೇನೇನು ಸೋರ್ಸ್ ಇದೆ ಅಂದರೆ ದಿಸ್ ಇಸ್ ದ ಒನ್ ಆಫ್ ದ ಮೇನ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ವರ್ಧನ ಡೈನಾಸ್ಟಿ. ಸೊ ಬಾಣಭಟ್ಟ ವಿಲ್ ಬಿ ಅ ಕೋರ್ಟ್ ಪೊಯೆಟ್ ಆಫ್ ಹರ್ಷ ಆ್ಯಂಡ್ ಹಿ ರೈಟ್ಸ್ ದಿಸ್ ಹರ್ಷ ಚರಿತ. ಮತ್ತು ಇನ್ನೊಂದು ಪೊಯೆಟಿಕ್ ನಾವೆಲ್ ಬರೀತಾನೆ ಬಾಣಭಟ್ಟ, ದಟ್ ಇಸ್ ಕಾದಂಬರಿ. ಸೊ ಕಾದಂಬರಿ ಆ್ಯಂಡ್ ಹರ್ಷ ಚರಿತ ಇಸ್ ರಿಟನ್ ಬೈ ಬಾಣಭಟ್ಟ, ಕೋರ್ಟ್ ಪೊಯೆಟ್ ಆಫ್ ಹರ್ಷ. ಹರ್ಷ ಬರೆಯೋದು ನಾಗಾನಂದ, ರತ್ನವಳ್ಳಿ ಮತ್ತು ಪ್ರಿಯದರ್ಶಿಕ. ಸೊ ಅಡ್ಮಿನಿಸ್ಟ್ರೇಷನ್ ಬಂದು ಇಟ್ ವಿಲ್ ಬಿ ಮೋರ್ ಆರ್ ಲೆಸ್ ಸಿಮಿಲರ್ ಟು ಗುಪ್ತಾಸ್ ಓನ್ಲಿ. ಓಕೆ, ಸೊ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಇವ್ರ ಟೈಮಲ್ಲಿ ಲಾ ಆ್ಯಂಡ್ ಆರ್ಡರ್ ಬಂದು ಅಷ್ಟು ಚೆನ್ನಾಗಿರೋದಿಲ್ಲ. ನಾವು ಈ ಗುಪ್ತಾಸ್ ಟೈಮಲ್ಲಿ ತುಂಬ ಚೆನ್ನಾಗಿ ಕ್ರೈಮ್ ಎಲ್ಲ ತುಂಬ ಕಡಿಮೆ ಇರುತ್ತೆ ಗುಪ್ತಾಸ್ ಟೈಮಲ್ಲಿ. ಮತ್ತು ಅವರು ಸಿವಿಲ್ ಮತ್ತು ಕ್ರಿಮಿನಲ್ ಲಾಸ್ನೆಲ್ಲ ಡಿಫ್ರೆನ್ಷಿಯೇಟ್ ಮಾಡಿರ್ತಾರೆ. ಮತ್ತು ಪನಿಷ್ಮೆಂಟ್ಸ್ ಎಲ್ಲ ಅಂದರೆ ತುಂಬ ಸಿವಿಯರ್ ಆಗಿರತ್ತೆ ಇಫ್ ದೇ ಹ್ಯಾವ್ ಡನ್ ಎನಿ ಮಿಸ್ಟೇಕ್. ಬಟ್ ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಅಷ್ಟಿರಲ್ಲ, ಯಾಕಂದರೆ ದೇರ್ ಇಸ್ ಮೆನ್ಷನ್ ಇನ್ ಹುಯೆನ್ ಸ್ಯಾಂಗ್ಸ್ ಬುಕ್. ಅಂದರೆ ಹುಯೆನ್ ಸ್ಯಾಂಗ್ ಥಿಂಗ್ಸ್ನೇ ಕದ್ಬಿಟ್ಟಿದ್ರಂತೆ. ಸೊ ಅದಕ್ಕೆ ಲಾ ಆ್ಯಂಡ್ ಆರ್ಡರ್ ಅಷ್ಟು ಚೆನ್ನಾಗಿಲ್ಲ. ಮತ್ತು ಪನಿಷ್ಮೆಂಟ್ಸು ಅಷ್ಟು ಪ್ರಾಪರಾಗಿ ಕೊಡ್ತಾ ಇರಲಿಲ್ಲ ಇವ್ರ ಟೈಮಲ್ಲಿ ಅಂತ. ಅದು ಒಂದು ಇಂಪಾರ್ಟೆಂಟ್ ಡಿಫ್ರೆನ್ಸ್ ಫ್ರಮ್ ಗುಪ್ತಾಸ್ ಟೈಮ್ ಆ್ಯಂಡ್ ಹರ್ಷವರ್ಧನ ಟೈಮ್. ಸೊ ಏನಂದರೆ ಬೇರೆ ಎಲ್ಲ ಇಟ್ ವಿಲ್ ಬಿ ಸಿಮಿಲರ್, ಲೈಕ್ ಲ್ಯಾಂಡ್ ಟ್ಯಾಕ್ಸ್ 1/4 ಇಂದ 1/6 ತೊಗೊತಾ ಇದ್ರು. ಮೋಸ್ಟ್ ಆಫ್ ಇಟ್ ವಾಸ್ ಸಿಮಿಲರ್ ಟು ವಾಟ್ ಗುಪ್ತಾಸ್ ಹ್ಯಾಡ್. ಓಕೆ, ಇದರಲ್ಲಿ ಒಂದು ಟೂ ಪಾಯಿಂಟ್ಸ್ ಬರ್ಕೊಳ್ಳಿ. ಸೊ ಲಾ ಅಡ್ಮಿನಿಸ್ಟ್ರೇಷನ್ ಅಂತ ಹಾಕ್ಕೊಂಡು law and order was not well maintained. Law and order was not well maintained. As mentioned by Huyen Tsang. And punishments were not severe. ಮತ್ತು ಈ ಸೊಸೈಟಿ ಬಂದು ಸೇಮ್ ವೇ ಡಿವೈಡ್ ಆಗಿರುತ್ತೆ. ದ್ಯಾಟ್ ಇಸ್ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯಾಸ್ ಆ್ಯಂಡ್ ಶೂದ್ರಾಸ್. ಅದಾದಮೇಲೆ ವಿಮೆನ್ ಪೊಸಿಷನ್ ನೋಡಿದ್ರೆ ಲೈಕ್ ರೀಮ್ಯಾರೇಜ್ ವಾಸ್ ನಾಟ್ ಅಲೌಡ್ ಆ್ಯಂಡ್ ಸತಿ ಸಿಸ್ಟಮ್ ಪ್ರಿವೇಲ್ಡ್. ಸೊ ಅದು ಬೇಕಂದರೆ ಬರ್ಕೊಡಿ. ಸೊ ರೀಮ್ಯಾರೇಜ್ ವಾಸ್ ನಾಟ್ ಅಲೌಡ್ ಆ್ಯಂಡ್ ಸತಿ ಸಿಸ್ಟಮ್, ಸತಿ ಆ್ಯಂಡ್ ಡೌರಿ ಸಿಸ್ಟಮ್ ಬಂದು ತುಂಬ ಪ್ರಾಮಿನೆಂಟ್ ಆಗಿರುತ್ತೆ ಈ ಟೈಮಲ್ಲಿ. ಮತ್ತು ಇವ್ರದ್ದು ಎಕನಾಮಿ ತುಂಬ ಬೇಗ ಡಿಕ್ಲೈನ್ ಆಗಿಬಿಡುತ್ತೆ. ಬಿಕಾಸ್ ಹರ್ಷವರ್ಧನ ವಿಲ್ ಬಿ ಸ್ಪೆಂಡಿಂಗ್ ಮೋರ್ ಟೈಮ್ ಇನ್ ಕಾನ್ಕರಿಂಗ್ ಪ್ಲೇಸಸ್. ಎಕನಾಮಿಕಲಿ ಗ್ರೋ ಆಗಬೇಕು ಅನ್ನೋ ಬದಲು ವಿಲ್ ಬಿ ಕಾನ್ಕರಿಂಗ್ ಪ್ಲೇಸಸ್. ಆ್ಯಂಡ್ ಆಫ್ಟರ್ ಹಿ ಗೆಟ್ಸ್ ಡಿಫೀಟೆಡ್ ಬೈ ಪುಲಕೇಶಿ ಟು, ಅದಿನ್ನ ರಿಸೋರ್ಸಸ್ ಎಲ್ಲ ತುಂಬ ಬೇಗ ಖಾಲಿ ಆಗುತ್ತೆ. ಸೊ ದೇರ್ ವಾಸ್ ಶಾರ್ಪ್ ಎಕನಾಮಿಕ್ ಡಿಕ್ಲೈನ್ ಆ್ಯಸ್ ಕಂಪೇರ್ಡ್ ಟು ಗುಪ್ತಾಸ್. ಗುಪ್ತಾಸ್ ಕಂಪೇರ್ ಮಾಡಿಕೊಂಡ್ರೆ ದೇರ್ ವಾಸ್ ಶಾರ್ಪ್ ಎಕನಾಮಿಕ್ ಡಿಕ್ಲೈನ್. ಸೊ ಅದಕ್ಕೆ ಇವರು ಸರ್ವೈವ್ ಆಗೋಕ್ಕಾಗೋದಿಲ್ಲ. ಆಫ್ಟರ್ ಹರ್ಷ ಡೈಸ್ ದೇ ಕೆನಾಟ್ ಸರ್ವೈವ್.
So this is about Vardhana dynasty. Next, we have a small dynasties to cover, and also Cholas on the ನೋಡೋಣ. ಸೊ ಇದೊಂಥರ ಅರ್ಲಿ ಮಿಡಿವಲ್ ಪೀರಿಯಡ್, ಅಂದರೆ ಇವರು ಇಸ್ಲಾಮಿಕ್ ಪವರ್ಸ್ ಬರೋಕ್ಕಿಂತ ಮುಂಚೆ. ಸೊ ಅರ್ಲಿ ಮಿಡಿವಲ್ ಪೀರಿಯಡಲ್ಲಿ, ಬಟ್ ವಿಲ್ ಕವರ್ ದಿಸ್ ಇನ್ ದಿಸ್ ಏನ್ಷಿಯಂಟ್ ಫೇಸ್ ಓನ್ಲಿ. ಸೊ ಆಫ್ಟರ್ ದ ಡೆತ್ ಆಫ್ ಹರ್ಷವರ್ಧನ ಮತ್ತೆ ಅಲ್ಲಿ ಒಂದು ವಾಯ್ಡ್ ಕ್ರಿಯೇಟ್ ಆಗುತ್ತೆ, ಯಾರು ಕಂಟ್ರೋಲ್ ಮಾಡಬೇಕು ಅಂತ. ಸೊ ಅಟ್ ದಟ್ ಟೈಮ್ 3 ಕಿಂಗ್ಡಮ್ಸ್ ಬರುತ್ತೆ. ಸೊ 3 ಕಿಂಗ್ಡಮ್ಸ್ ಯಾವುದು ಅಂದರೆ ಪಾಲಾಸ್, ಪ್ರತಿಹಾರಾಸ್ ಆ್ಯಂಡ್ ರಾಷ್ಟ್ರಕೂಟಾಸ್. ಸೊ ಈ 3 ಕಿಂಗ್ಡಮ್ ಬರುತ್ತೆ. ಸೊ ಈ ಪಾಲಾಸ್ ಎಲ್ಲಿರ್ತಾರೆ ಅಂದರೆ ಇನ್ ದಿಸ್ ಬೆಂಗಾಲ್ ರೀಜನ್. ಸೊ ಈ ಬೆಂಗಾಲ್ ರೀಜನಲ್ಲೇನೆ ದೇ ವಿಲ್ ಬಿ ಅಂದರೆ ಸ್ವಲ್ಪ ಈಸ್ಟರ್ನ್ ಸೈಡಲ್ಲಿ ಇರ್ತಾರೆ. ಸೊ ದೇ ವಿಲ್ ಬಿ ರೂಲಿಂಗ್ ಇನ್ ದ ಬೆಂಗಾಲ್ ರೀಜನ್, ದಟ್ ಈಸ್ ಈಸ್ಟರ್ನ್ ಸೈಡ್. ಈ ಪ್ರತಿಹಾರಾಸ್ ಬಂದು ವೆಸ್ಟರ್ನ್ ಸೈಡ್, ಆಲ್ಮೋಸ್ಟ್ ನಿಯರ್ ಗುಜರಾತ್. ಸೊ ಇವರು ವೆಸ್ಟರ್ನ್ ಸೈಡ್ ಅಲ್ಲಿರ್ತಾರೆ. ರಾಷ್ಟ್ರಕೂಟಾಸ್ ಬಂದು ಡೆಕ್ಕನ್ ಆ್ಯಂಡ್ ಸೌತ್. ಸೊ ನಾವು ಚಾಲುಕ್ಯಾಸ್ ಆಫ್ ಬಾದಾಮಿ ಏನು ನೋಡ್ತೀವಿ, ಚಾಲುಕ್ಯಾಸ್ ಆಫ್ ಬಾದಾಮಿ ಆದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕಿಂಗ್ಡಮ್ ಪವರಿಗೆ ಬರೋದು ಬಂದು ರಾಷ್ಟ್ರಕೂಟಾಸ್. ಸೊ ಇದು ನೀವು ಡೀಟೇಲ್ಡ್ ಆಗಿ ಕರ್ನಾಟಕ ಹಿಸ್ಟ್ರಿ ಆಗಿಲ್ಲ ಅಲ್ಲ, ಹಾಂ, ಕರ್ನಾಟಕ ಹಿಸ್ಟ್ರಿಯಲ್ಲಿ ನೋಡ್ತೀರಾ ಆಲ್ ಆಫ್ ದಿಸ್ ಕಿಂಗ್ಡಮ್ಸ್. ಚಾಲುಕ್ಯಾಸ್ ಆಫ್ ಬಾದಾಮಿ ಮತ್ತು ರಾಷ್ಟ್ರಕೂಟಾಸ್. ಸೊ ಇವ್ರ ಮಧ್ಯ ಕಂಟಿನ್ಯೂಸ್ ಸ್ಟ್ರಗಲ್ ಇರುತ್ತೆ. ಏನಕ್ಕೆ ಅಂದರೆ ದ ಕನೌಜ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ದ ಸಿಂಬಲ್ ಆಫ್ ಸೊವೆರ್ನಿಟಿ. ಅಂದರೆ ಅದೇ ಪವರ್ಫುಲ್ ಜಾಗ, ಆ ಜಾಗನ ಕ್ಯಾಪ್ಚರ್ ಮಾಡೋರು ಕ್ಯಾನ್ ರೂಲ್ ದ ಎಂಟೈರ್ ಇಂಡಿಯಾ ಅಂತ ಒಂದು ಕನ್ಸೆಪ್ಷನ್ ಇರುತ್ತೆ. ಸೊ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ದ ಸಿಂಬಲ್ ಆಫ್ ಸೊವೆರ್ನಿಟಿ. ಮತ್ತು ಈ ಕನೌಜ್ನ ಕ್ಯಾಪ್ಚರ್ ಮಾಡಬೇಕು ಅಂದ್ಬಿಟ್ಟು ಈ 3 ಕಿಂಗ್ಡಮ್ಸ್ ಏನಿರ್ತಾರೆ, ದೇ ವಿಲ್ ಬಿ ಕಾನ್ಸ್ಟೆಂಟ್ಲಿ ಫೈಟಿಂಗ್ ಅಮಾಂಗ್ ದೆಮ್ಸೆಲ್ವ್ಸ್. ಓಕೆ, ಬಿಕಾಸ್ ವೈ ಕನೌಜ್ ರೀಜನಲ್ಲಿ ಇಟ್ ಈಸ್ ಇನ್ ದ ಡಾಬ್ ರೀಜನ್, ಮತ್ತು ಜಾಸ್ತಿ ರೆವೆನ್ಯೂ ಬರುತ್ತೆ ಅಂತ. ಓಕೆ, ಸೊ ಯು ಕ್ಯಾನ್ ರೈಟ್ 2 points here. Following the death of Harsha, Kanauj was considered, following the death of Harsha, Kanauj was considered the symbol of sovereignty, of North India. Next point, control of Kanauj also meant control of Upper Gangetic Valley, which was rich in trade and agriculture. There was a tripartite struggle between Palas, Pratiharas and Rashtrakutas. For the control of Kanauj.
Kanauj. Okay. So brief agi I will see about this kingdoms of Palas bandi I already told you Bengal region alli irtare anta. So idar founder bandi Gopala anta. So your time alli there will be one Arab merchant named Sulaiman anta. Avun writings allene we have got to know about the Palas. So Sulaiman's writing alli we have got to know about this tripartite struggle Palas ಬಗ್ಗೆ ಎಲ್ಲ ಇದೆ. So he'll be a Arab merchant. So your time period bandi actually 750 inda 1050 AD. 1150 AD, sorry. 750 inda 1150 AD. So next idರಲ್ಲಿ important ruler ಬಂದ್ರೆ Palas ಅಲ್ಲಿ important ruler ಬನ್ನಿ ಧರ್ಮ ಪಾಲ ಅಂತ. ಧರ್ಮಪಾಲ. ಸೊ ಇವೊಂದು ಟೂ ಇಂಪಾರ್ಟೆಂಟ್, ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಈ ರಿವೈವ್ಸ್ ದ ನಲಂದಾ ಯೂನಿವರ್ಸಿಟಿ. ನಲಂದಾ ಯೂನಿವರ್ಸಿಟಿನ ರಿವೈವ್ ಮಾಡ್ತಾನೆ. And then he also establishes Vikramashila University. So Nalanda University established ಮಾಡದ್ ಬಂದು Gupta's time ಅಲ್ಲಿ. So ಇವನ್ ಬಂದು ಧರ್ಮಪಾಲ established this Vikramashila University. Then Nalanda ಆದ್ಮೇಲೆ this will be the second most important university in this time period. So these Palas are known, famously or enekke they are known andre they had this close relations with Tibet region alli they had this close relationship because to give knowledge about this Mahayana Buddhism. In Mahayana Buddhism in Tibet side spread agakke Palas were also one of the important role they played, and also the relation with Southeast Asian nations. Southeast Asian nations jothe Myanmar jothe ella ಒಂದು ಸ್ವಲ್ಪ ಅವರು ಕನೆಕ್ಷನ್ಸ್ ಇಟ್ಕೊಂಡಿರ್ತಾರೆ. ಸೊ ಟೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಬೌಟ್ ದಿಸ್ ಪಾಲಾಸ್ ಅಂದರೆ ಯು ಕ್ಯಾನ್ ರೈಟ್ ರಿಲೇಷನ್ ವಿತ್ ಟಿಬೇಟಿಯನ್ಸ್ to give knowledge about Mahayana Buddhism, and relation with Southeast Asian nations. ಸೊ ಪಾಲಾಸ್ ಬಗ್ಗೆ ಇಷ್ಟು ನೇಮ್ ಡೀಟೇಲ್ಸ್ ಆಗಿ ಇಲ್ಲಿಂದ ಜಾಸ್ತಿ ಕ್ವಶನ್ಸ್. ಇಂಪಾರ್ಟೆಂಟ್ ಥಿಂಗ್ ಕ್ವಶನ್ ಬಂದರೆ ಈ ವಿಕ್ರಮಶೀಲ ಯೂನಿವರ್ಸಿಟಿ ಯಾರು ಎಸ್ಟಾಬ್ಲಿಷ್ ಮಾಡಿದ್ರು ಅಂತ ಬರ್ಬೋದು, ಅದೇ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ದೆನ್ ವಿಲ್ ಸಿ ದಿಸ್ ಪ್ರತಿಹಾರಾಸ್. ಸೊ ಇವ್ರದ್ದು ಬಂದು 730 AD ಇಂದ 1030 AD. So
ಸೊ ಇವ್ರಿಗೆ ಇನ್ನೊಂದು ಹೆಸರು ಏನಂದರೆ ಗುಜಾರ ಪ್ರತಿಹಾರಾಸ್ ಅಂತಾನು ಕರಿತಾ ಇದ್ರು. ದೇ ವರ್ ಆಲ್ಸೋ ನೋನ್ ಆಸ್ ಗುಜಾರ ಪ್ರತಿಹಾರಾಸ್. ಸೊ ಇವ್ರು ಏನಕ್ಕೆ ಪ್ರಾಮಿನೆಂಟ್ ಅಂದರೆ ಈ ಸಿಂಧ್ ರೀಜನಲ್ಲಿ. ಸೊ ಇನ್ ದ ಸಿಂಧ್ ರೀಜನ್ they controlled the attack of Arabs. So the Arabian merchants they protected this Sindh region. They will protect. So that is one of the important thing of this Pratiharas. So you can write they were prominent for preventing the attack from Arabian merchant and rulers in Sindh region. ಇದರಲ್ಲಿ ಇಂಪಾರ್ಟೆಂಟ್ ಕಿಂಗ್ ಯಾರೋ ಒಬ್ಬ ಬರ್ತಾನೆ, ಮಿಹಿರ್ ಭೋಜ ಅಂತ. ಸೊ ಹೀಸ್ ಇಂಪಾರ್ಟೆಂಟ್ ಕಿಂಗ್. ಇವನ ಬಗ್ಗೆ ಏನು ಅಷ್ಟು ನೋಡೋದಿಲ್ಲ, ಇವನಿಗೆ ಒಂದು ಟೈಟಲ್ ಇರುತ್ತೆ ಅಷ್ಟೇ. ಹಿಸ್ ಟೈಟಲ್ ವಿಲ್ ಬಿ ಆದಿವರಾಹ. Okay, ಬರ್ಕೊಂಡು. So next we'll see about this. ರಾಷ್ಟ್ರಕೂಟಸ್. ಸೊ ಇವ್ರು ಬಂದು 750 to 980 AD ತನಕ ಇರ್ತಾರೆ. 750 to 980 AD. ಸೊ ಇದರ ಫೌಂಡರ್ ಬಂದು ದಂತಿದುರ್ಗ. Dantidurga was the founder of this Rashtrakutas. ಸೊ ಇದರಲ್ಲಿ ಇಂಪಾರ್ಟೆಂಟ್ ರೂಲರ್ ಅಂತ ನಾವು ನೋಡಿದ್ರೆ ಅಮೋಘ ವರ್ಷ ಬಂದು ಇಸ್ ದ ಇಂಪಾರ್ಟೆಂಟ್ ರೂಲರ್. ಸೊ ನಾವು ಇನ್ ಡೀಟೇಲ್ ಇಲ್ಲಿ ನೋಡೋದಿಲ್ಲ ಅಬೌಟ್ ರಾಷ್ಟ್ರಕೂಟ, ಬಿಕಾಸ್ ವಿಲ್ ಸ್ಟಡಿ ಇನ್ ದ ಕರ್ನಾಟಕ ಹಿಸ್ಟ್ರಿಯಲ್ಲಿ. So Amogha Varsha will be the important ruler. ಸೊ ಈ ರಾಷ್ಟ್ರಕೂಟಸ್ ಟೈಮಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇವ್ರ ಟೈಮಲ್ಲಿ ಒಬ್ಬ ಕೃಷ್ಣ ದ ಒನ್ ಅಂತ ಒಬ್ಬ ಇರ್ತಾನೆ ಕಿಂಗು. ಸೊ ಹಿ ವಿಲ್ ಬಿಲ್ಡ್ ದಿಸ್ ಕೈಲಾಶ್ನಾಥ್ ಟೆಂಪಲ್. ಕೈಲಾಶ್ನಾಥ್ ಟೆಂಪಲ್ ಅಟ್ ಎಲ್ಲೋರಾ. ಅಂದರೆ ಇದು ರಾಕ್ ಕಟ್ ಟೆಂಪಲ್ ಇದು. ಸೊ ಈ ಟೈಮ್ಗೆ ಎಂಡ್ ಆಗೋದು, ರಾಕ್ ಕಟ್ ಟೆಂಪಲ್ಸ್ ಏನಾಗುತ್ತೆ ಈ ಟೈಮ್ಗೆ ಎಂಡ್ ಆಗುತ್ತೆ. ಸೊ ಇದಾದಮೇಲೆ ಆರ್ಕಿಟೆಕ್ಚರ್ ವಿಲ್ ಡಿಫರ್. ಸೊ ಇದಕ್ಕಿಂತ ಮುಂಚೆ ಫುಲ್ ರಾಕ್ ಕಟ್ ಆರ್ಕಿಟೆಕ್ಚರ್ ನೋಡ್ತೀವಿ. ಸೊ ಇವನ್ ಟೈಮಲ್ಲಿ ಕೈಲಾಶ್ನಾಥ್ ಟೆಂಪಲ್ ಬಿಲ್ಡ್ ಮಾಡೋದು. ದಿಸ್ ಈಸ್ ಅಬೌಟ್ ರಾಷ್ಟ್ರಕೂಟಸ್. ನಾವು ಇನ್ ಡೀಟೇಲ್ ಇಂದ ಕರ್ನಾಟಕ ಹಿಸ್ಟ್ರಿಲಿ ನೋಡ್ತೀರಾ. ನೆಕ್ಸ್ಟ್ ವಿಲ್ ಗೋ ಸಿ ದಿಸ್ ಚೋಳಾಸ್ ಮತ್ತೆ ರಿವೈವ್ ಆಗ್ತಾರೆ. ಸೊ ಇವರು ಮತ್ತೆ ರೂಲ್ ಮಾಡೋದು ಬಂದು 850 1279 AD ವರೆಗೂ. So they will come into prominence again.
ಸೊ ಇಲ್ಲಿ ಮತ್ತೆ ಚೋಳನ ಎಮರ್ಜ್ ಅಂದರೆ ಲೈಕ್ ಅ ನ್ಯೂ ಫೌಂಡರ್ ಅಂದರೆ ತುಂಬ ಚಿಕ್ಕ ಡೈನಾಸ್ಟಿ ಆಗಿಬಿಟ್ಟಿರ್ತಾರೆ ಚೋಳಾಸು. ಮತ್ತೆ ಇದನ್ನ ಎಕ್ಸ್ಪ್ಯಾಂಡ್ ಮಾಡೋದು ಅಥವಾ ನ್ಯೂ ಫೌಂಡರ್ ಯಾರು ಅಂದರೆ ವಿಜಯಾಲಯ ಅಂತ. ಸೊ ಇವನು ಮತ್ತೆ ಪ್ರಾಮಿನೆನ್ಸ್ಗೆ ತಗೊಂಡು ಬರೋದು. ಸೊ ಹಿ ಡಿಫೀಟ್ಸ್ ಪಲ್ಲವಾಸ್ ಆ್ಯಂಡ್ ಮೇಕ್ಸ್ ದ ಕ್ಯಾಪಿಟಲ್ ಆಫ್ ಚೋಳಾಸ್ ಆಸ್ Tanjavur. So he defeats Pallavas and he makes the capital as Tanjavur. So ಇಲ್ಲಿ ಇಂಪಾರ್ಟೆಂಟ್ ರೂಲರ್ ನಾವು ನೋಡಿದ್ರೆ, ಸೊ ದ ಫಸ್ಟ್ ಇಂಪಾರ್ಟೆಂಟ್ ರೂಲರ್ ಬಂದು ರಾಜ ಚೋಳ. ಸೊ ರಾಜರಾಜ ಚೋಳ ಬಂದು 985 ಇಂದ 1014 AD ವರೆಗೂ ಇವನು ರೂಲ್ ಮಾಡ್ತಾನೆ, ರಾಜರಾಜ ಚೋಳ. ಸೊ ಇವನು ರಾಜರಾಜ ಚೋಳ his important conquest ಯಾವ್ದು ಅಂದರೆ he destroys the Cheras. He destroys the Cheras and also captures the northern part of Sri Lanka. So first one ಏನಂದ್ರೆ he destroys Cheras army and captures northern Sri Lanka. ನಾರ್ದರ್ನ್ ಶ್ರೀಲಂಕಾನ ಕ್ಯಾಪ್ಚರ್ ಮಾಡ್ತಾನೆ. ಮತ್ತು ಹಿ ಕಾನ್ಕರ್ಸ್ ಮಾಲ್ಡೀವ್ಸ್ ಐಲ್ಯಾಂಡ್ ಏನಿದೆ, ಹಿ ಕಾನ್ಕರ್ ದ ಮಾಲ್ಡೀವ್ಸ್ ಆಲ್ಸೋ. ಹಿ ಕಾನ್ಕರ್ಸ್ ಮಾಲ್ಡೀವ್ಸ್ ಆ್ಯಂಡ್ ಹಿ annexes ಗಂಗಾ ರೂಲರ್ಸ್. Annexes Ganga rulers. And Gangas will be like feudatories of Cholas tara. So he will not completely capture Gangas but annex ಮಾಡ್ಕೊತಾನೆ, ಅದು ಇವನ್ ಕಂಟ್ರೋಲ್ಗೆ ತಗೊಂಡು ಬರ್ತಾನೆ. ಸೊ ದೀಸ್ ಆರ್ ದ 3 ಇಂಪಾರ್ಟೆಂಟ್ ದ ಕಾನ್ಕ್ವೆಸ್ಟ್ ಆಫ್ ರಾಜರಾಜ ಚೋಳ. ಚೇರಾ ಆರ್ಮಿನ ಡಿಸ್ಟ್ರಾಯ್ ಮಾಡ್ತಾನೆ, ನಾರ್ದರ್ನ್ ಪಾರ್ಟ್ ಆಫ್ ಶ್ರೀಲಂಕಾ ಕಂಟ್ರೋಲ್ ತಗೋತಾನೆ, ಮಾಲ್ಡೀವ್ಸು ಮತ್ತು he'll annex Ganga also. And another important construction of this Rajaraja Chola andre Brihadeshwara temple. Brihadeshwara temple at Tanjavur. He will construct that, and he will also construct a Buddhist monastery at Nagapattinam. One important Buddhist monastery at Nagapattinam. Nagapattinam bandi it's a port city adu. ಸೊ ಈ ಚೋಳಾಸ್ ಎಲ್ಲ ನಮಗೆ ಇವ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗೋದೇನೆ ಆಲ್ ಆಫ್ ದೇರ್ ವಿಕ್ಟ್ರೀಸ್ ಏನಿದೆ ಅವರೆಲ್ಲ ಟೆಂಪಲ್ ವಾಲ್ಸ್ ಮೇಲೆ ದೇ ಹ್ಯಾವ್ ಎನ್ಗ್ರೇವ್ಡ್ ಇಟ್. ಟೆಂಪಲ್ ವಾಲ್ಸ್ ಮೇಲೆ ವಿಕ್ಟ್ರೀಸ್ ಬಗ್ಗೆ, ಕಾನ್ಕ್ವೆಸ್ಟ್ ಬಗ್ಗೆ, ಅಬೌಟ್ ದೇರ್ ಡೈನಾಸ್ಟಿ, ಸೋಷಿಯಲ್ ಲೈಫು, ಇದೆಲ್ಲದ ಬಗ್ಗೆನೂ ಟೆಂಪಲ್ ವಾಲ್ಸ್ ಮೇಲೆ ದೇ ಹ್ಯಾವ್ ಎನ್ಗ್ರೇವ್ಡ್ ಇಟ್. ನೀವು ಈ ತಂಜಾವೂರ್ಗೆ ಹೋದರೆ, ಸೊ ತಂಜಾವೂರ್ದು ಕಾಂಪೌಂಡ್ ಅದು ವಾಲ್ ತುಂಬ ದೊಡ್ಡದಾಗಿದೆ. ಸೊ ಆಲ್ ಆಫ್ ದಟ್ ವಾಸ್ ದೇ ಹ್ಯಾವ್ ಎನ್ಗ್ರೇವ್ಡ್ ಇಟ್. ಮತ್ತು ಅದು ಸಿಮಿಲರ್ ಆಗಿ ನೀವು ಎಲ್ಲಿ ನೋಡ್ತೀರಾ ಅಂದರೆ ಇವ್ರ ನೀವು ಈ ತಿರುಪತಿ ಟೆಂಪಲಲ್ಲೂ ನೋಡಿದ್ರೆ ಆ ಒಳಗಡೆ ನೀವೇನು ಹೋಗ್ತೀರಾ ಅಲ್ಲಿನೂ ಎನ್ಗ್ರೇವ್ ಮಾಡಿರ್ತಾರೆ ಒಂದು ಸ್ವಲ್ಪ ಎಲ್ಲ. ಸೊ ಇದೆಲ್ಲ ಆಲ್ಮೋಸ್ಟ್ ಡ್ಯೂರಿಂಗ್ ದ ಟೈಮ್ ಪೀರಿಯಡ್ ಆಫ್ ಈ ಚೋಳ ವಿಜಯನಗರ ಟೈಮ್ ಪೀರಿಯಡಲ್ಲೇ ಬರೋದು ಈ ಟೆಂಪಲ್ಸ್ ಎಲ್ಲ. ತಿರುಪತಿ ಕೂಡ ಡ್ಯೂರಿಂಗ್ ದಿಸ್ ಟೈಮ್ ಆಫ್ ವಿಜಯನಗರ್.
ಸೊ ವಿಜಯನಗರನು ಈ ಥರ ಎನ್ಗ್ರೇವಿಂಗ್ಸ್ ಮಾಡ್ತಾಯಿದ್ರು. So you can write that point. Cholas wrote about their victories on temple walls. So next important ruler ಬಂದು ರಾಜೇಂದ್ರ ಚೋಳ. So he is the son of ರಾಜರಾಜ ಚೋಳ. ಇವನ್ ಟೈಮ್ ಪೀರಿಯಡ್ ಬಂದು 1014 ಇಂದ 1044 AD ರಾಜೇಂದ್ರ ಚೋಳ ಅದು. ಸೊ ಇವನು ಕಂಪ್ಲೀಟ್ ಆಗಿ ಗಂಗಾಸ್ನ ಡಿಫೀಟ್ ಮಾಡ್ತಾನೆ. he conquers the Gangas and he'll get the title as ಗಂಗೈಕೊಂಡ ಚೋಳ. ಗಂಗೈಕೊಂಡ ಚೋಳ ಅಂದರೆ ಗಂಗಾಸ್ನ ಡಿಫೀಟ್ ಮಾಡಿದ್ಮೇಲೆ he will get this title. ಅದಾದಮೇಲೆ he'll come and shift his capital from ತಂಜಾವೂರಿಂದ ಗಂಗೈಕೊಂಡ ಚೋಳಪುರಂ. ಸೊ ದಿಸ್ ಪ್ಲೇಸ್ ಇಸ್ ನೆಕ್ಸ್ಟ್ ಟು ತಂಜಾವೂರಿಂದ ಒಂದು 30 ಕಿಲೋಮೀಟರ್ಸ್ ಏನೋ ಇದೆ ಇದು. ಸೊ ಅಲ್ಲಿಗೆ ಶಿಫ್ಟ್ ಮಾಡ್ತಾನೆ, ಗಂಗೈಕೊಂಡ ಚೋಳಪುರಂ. ಸೊ ಈ ಒಂದು ಇಂಪಾರ್ಟೆಂಟ್ ಕಾನ್ಕ್ವೆಸ್ಟ್ ನಾವು ನೋಡಿದ್ರೆ ಹಿ ಕಾನ್ಕರ್ಸ್ ದ ಎಂಟೈರ್ ಶ್ರೀಲಂಕಾ. ಅವ್ನು ಬರೀ ನಾರ್ದರ್ನ್ ಪಾರ್ಟ್ ಆಫ್ ಶ್ರೀಲಂಕಾನ ಕಂಟ್ರೋಲ್ ತೊಗೊಂಡಿರ್ತಾನೆ. ಹಿ ಕಾನ್ಕರ್ಸ್ ಎಂಟೈರ್ ಶ್ರೀಲಂಕಾ ರೀಜನ್ ಆ್ಯಂಡ್ ಹಿ ಸೆಂಡ್ಸ್ ಆನ್ ಎಕ್ಸ್ಪಿಡಿಷನ್ ಟು ಕಳಿಂಗ. ಕಳಿಂಗ ಅಂದರೆ ಒರಿಸ್ಸಾ ರೀಜನಲ್ಲಿದು. ಅದಾದಮೇಲೆ ನೇವಲ್ ಎಕ್ಸ್ಪಿಡಿಷನ್ ಕಳಿಸ್ತಾನೆ. ಅದೆಲ್ಲಿಗೆ ಅಂದರೆ ಶ್ರೀ ವಿಜಯ ಎಂಪೈರ್ಗೆ. ನೇವಲ್ ಎಕ್ಸ್ಪಿಡಿಷನ್ ಟು ಶ್ರೀ ವಿಜಯ ಎಂಪೈರ್. ಸೊ ಇದು ಎಲ್ಲಿರುತ್ತೆ ಅಂದರೆ ದಿಸ್ ಶ್ರೀ ವಿಜಯ ಎಂಪೈರ್ ಬಂದು ಇಟ್ ಈಸ್ ಇನ್ ದ ಪ್ರೆಸೆಂಟ್ ಡೇ ಮಲೇಷ್ಯಾ, ಮಲಾಯ್ ಪೆನಿನ್ಸುಲಾ. ಇದು ಬೇಸಿಕ್ಲಿ ಇದು ಪ್ರೆಸೆಂಟ್ ಡೇ ಮಲೇಷ್ಯಾ. ಸೊ ಇವನಿಗೆ ಈ ನೇವಲ್ ಎಕ್ಸ್ಪೆಡಿಷನ್ ಎಲ್ಲ ಕಳಿಸ್ತಾನೆ ಅಂದರೆ ಸೊ ಈ ಕ್ಯಾನ್ ಟೇಕ್ ಕಂಟ್ರೋಲ್ ಓವರ್ ದ ಎಂಟೈರ್ ಆಫ್ ಬೇ ಆಫ್ ಬೆಂಗಾಲ್ನೇ ಎಂಟೈರಾಗಿ ಕಂಟ್ರೋಲ್ ಮಾಡ್ಬೋದು. ಅವಾಗ ಟ್ರೇಡ್ ಆಟೋಮ್ಯಾಟಿಕ್ಲಿ ವಿಲ್ ಕಮ್ ಇನ್ ಟು ಚೋಳಾಸ್ ಕಂಟ್ರೋಲ್. ಇವಾಗ ಯಾರೇ ಆ ರೀಜನಲ್ಲಿ ಟ್ರೇಡ್ ಮಾಡಬೇಕು ಅಂದ್ರೇನು ದೇ ಹ್ಯಾಡ್ ಟು ಪೇ ರೆವೆನ್ಯೂ ಟು ದ ಚೋಳಾಸ್. ಸೊ ರೆವೆನ್ಯೂ ಜಾಸ್ತಿ ಆಗಬೇಕು ಅಂದರೆ ಶ್ರೀಲಂಕಾ ಮತ್ತು ಈ ಒಡಿಶಾಯಿಂದ ಈ ಕಡೆ ಫುಲ್ ಕೋಸ್ಟ್ ಎಲ್ಲನೂ ಇಟ್ ವಿಲ್ ಬಿ ಅಂಡರ್ ಚೋಳಾಸ್ ಕಂಟ್ರೋಲ್. ಸೊ ಈ ಕಡೆ ಹೋಗಿ ಮತ್ತೆ ಈ ಮಲೇಷ್ಯಾ ರೀಜನಲ್ಲೂ ಕಂಟ್ರೋಲ್ ತಗೋತಾರೆ. ಸೊ ಇದರಿಂದ ಟ್ರೇಡರ್ಸ್ ಜಾಸ್ತಿ ಬರ್ತದೆ, ಇವ್ರಿಗೆ ರೆವೆನ್ಯೂ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ದೇ ಆ್ಯಕ್ಚುಲಿ ರೆಫರ್ ದಿಸ್ ಬೇ ಆಫ್ ಬೆಂಗಾಲ್ ಆಸ್ ಚೋಳಾ ಲೇಕ್ ಅಂತ. ದೇ ರೆಫರ್ ಬೇ ಆಫ್ ಬೆಂಗಾಲ್ ಆಸ್ ಚೋಳಾ ಲೇಕ್ ಬಿಕಾಸ್ ಆಫ್ ದೇ ಹ್ಯಾಡ್ ಸುಪ್ರೀಮಸಿ ಓವರ್ ದಿಸ್ ಬೇ ಆಫ್ ಬೆಂಗಾಲ್ ರೀಜನ್ ಅಂತ. So these are the important expeditions of ರಾಜೇಂದ್ರ ಚೋಳ. ಒಂದು ಎಂಟೈರ್ ಶ್ರೀಲಂಕನ್ ಕ್ಯಾಪ್ಚರ್ ಮಾಡ್ತಾನೆ, ಎಕ್ಸ್ಪಿಡಿಷನ್ ಟು ಕಳಿಂಗ, ಒಡಿಸ್ಸಾ ರೀಜನಲ್ಲಿ,
ಮತ್ತು ನೇವಲ್ ಎಕ್ಸ್ಪೆಡಿಷನ್ ಟು ದ ಮಲಾಯ್ ಪೆನಿನ್ಸುಲಾ, ಶ್ರೀ ವಿಜಯ ಎಂಪೈರ್ಗೆ. ಓಕೆ, ಆ್ಯಂಡ್ ದೇ ರೆಫರ್ ದಿಸ್ ಬೇ ಆಫ್ ಬೆಂಗಾಲ್ ಆಸ್ ಚೋಳಾ ಲೇಕ್, as they have supremacy over Bay of Bengal. You've written all the points? Okay. ಸೊ ಈ ಚೋಳಾಸ್ ಮತ್ತು ದೆರ್ ವಿಲ್ ಬಿ ಅನದರ್ ಕಿಂಗ್ಡಮ್, ಈ ಚಾಲುಕ್ಯಾಸ್ ಆಫ್ ಬಾದಾಮಿ ಫ್ಯುಡೇಟರಿ ಒಂದು ಕಿಂಗ್ಡಮ್ ಇರುತ್ತೆ, ಚಾಲುಕ್ಯಾಸ್ ಆಫ್ ವೆಂಗಿ ಅಂತ. ಸೊ ದೇ ವಿಲ್ ಬಿ ಕಾನ್ಸ್ಟೆಂಟ್, ಚಾಲುಕ್ಯಾಸ್ ಆಫ್ ಕಲ್ಯಾಣಿ, ಅದೇ ವೆಂಗಿ ರೀಜನಲ್ಲಿ ಇರ್ತಾರೆ. ಚಾಲುಕ್ಯಾಸ್ ಆಫ್ ಕಲ್ಯಾಣಿ ಮತ್ತು ದಿಸ್ ಚೋಳಾಸ್ ಮಧ್ಯೆ ಕಾನ್ಸ್ಟೆಂಟ್ ಸ್ಟ್ರಗಲ್ ಇರುತ್ತೆ. ಸೊ ಬಿಕಾಸ್ ದೇ ವಿಲ್ ಬಿ ಫೈಟಿಂಗ್, ಸ್ಲೋಲಿ ಏನಾಗುತ್ತೆ ಅವ್ರದ್ದು ಎಕಾನಮಿನೂ ಡಿಕ್ಲೈನ್ ಆಗ್ತಾ ಬರುತ್ತೆ. ಆಲ್ ಆಫ್ ದ ಮನಿ ದಟ್ ಚೋಳಾಸ್ ಹ್ಯಾಡ್ ಇಟ್ ವಿಲ್ ಸ್ಟಾರ್ಟ್ ಡಿಕ್ಲೈನಿಂಗ್ ಬೈ ದ ಎಂಡ್ ಆಫ್ 12th century ಅಷ್ಟೊತ್ತಿಗೆ ಫುಲ್ ಅವ್ರದ್ದು ರಿಸೋರ್ಸಸ್ ಎಲ್ಲ ಡ್ರೈನ್ ಔಟ್ ಆಗಿಬಿಡತ್ತೆ. ಡ್ರೈನ್ ಔಟ್ ಆದಮೇಲೆ ಈ ರೀಜನಲ್ಲಿ ಮತ್ತು ಈ ತಮಿಳ್ನಾಡು ರೀಜನಲ್ಲಿ ಪ್ರಾಮಿನೆಂಟಾಗಿ ಬರೋದು ಬಂದು ಪಾಂಡ್ಯಾಸ್. ಸೊ ಪಾಂಡ್ಯಾಸ್ ಆಫ್ ಮಧುರೈ, ಮತ್ತು ಅವ್ರು ಜಾಸ್ತಿ ಕಂಟ್ರೋಲಿಗೆ ತಗೋತಾರೆ. ಸೊ ಚೋಳಾಸ್ ವಿಲ್ ಸ್ಲೋಲಿ ಡಿಕ್ಲೈನ್ ಆ್ಯಂಡ್ ಪಾಂಡ್ಯಾಸ್ ವಿಲ್ ಟೇಕ್ ಕಂಟ್ರೋಲ್. ಮತ್ತು ಈ ಕರ್ನಾಟಕ ರೀಜನ್, ಈ ಚಾಲುಕ್ಯಾಸ್ ಆಫ್ ವೆಂಗಿ ಅಥವಾ ಚಾಲುಕ್ಯಾಸ್ ಆಫ್ ಕಲ್ಯಾಣಿ ಏನಿರ್ತಾರೆ ಅವ್ರನ್ನ ರೀಪ್ಲೇಸ್ ಮಾಡೋಕ್ಕೆ ಬರೋದು ಹೊಯ್ಸಾಳಾಸ್. ಓಕೆನಾ, ಕರ್ನಾಟಕ. ಅದು ನೀವು ಕರ್ನಾಟಕ ಎಷ್ಟಿಲ್ಲಿ ನೋಡ್ತೀರಾ, ಚಾಲುಕ್ಯಾಸ್ ಆಫ್ ಕಲ್ಯಾಣಿ, ರಾಷ್ಟ್ರಕೂಟ ಆದಮೇಲೆ ಚಾಲುಕ್ಯಾಸ್ ಆಫ್ ಕಲ್ಯಾಣಿ ಬರುತ್ತೆ, ಅದಾದಮೇಲೆ ಹೊಯ್ಸಾಳಾಸ್ ಬರ್ತಾರೆ. ಹೊಯ್ಸಾಳ ಆಗಿದ ತಕ್ಷಣ ಆಮೇಲೆ ವಿಜಯನಗರ ಎಂಪೈರ್ ಬರುತ್ತೆ. ಸೊ ಅದು ನೀವು ಕರ್ನಾಟಕ ಹಿಸ್ಟ್ರಿಯಲ್ಲಿ ನೋಡ್ತೀರಾ. ಸೊ ಇಲ್ಲಿ ಚೋಳ ಆದಮೇಲೆ ತುಂಬ ಪ್ರಾಮಿನೆಂಟಿಗೆ ಬರೋದು ಬಂದು ಪಾಂಡ್ಯಾಸ್ ಮತ್ತೆ ಬರ್ತಾರೆ. ಸೊ ನಾವು ಅವ್ರ ಬಗ್ಗೆ ಏನಷ್ಟು ಡೀಟೇಲ್ ಆಗಿ ಇಲ್ಲಿ ನೋಡೋದಿಲ್ಲ. ಆ್ಯಂಡ್ ಹೌ ಇಟ್ ಡಿಕ್ಲೈನ್ಸ್ ಅಂದರೆ ಬೈ ದ ಎಂಡ್ ಆಫ್ 14th century ಅಷ್ಟೊತ್ತಿಗೆ ನಾರ್ದರ್ನ್ ಇಂಡಿಯಾಲಿ ಐ ಟೋಲ್ಡ್ ಯು ದ ಪವರ್ ವಿಲ್ ಚೇಂಜ್, ಇಸ್ಲಾಮಿಕ್ ರೂಲರ್ಸ್ ಬರ್ತಾರೆ. ಡೆಲ್ಲಿ ಸುಲ್ತಾನೇಟ್ಸ್ ಅವಾಗ ದೇ ವಿಲ್ ಬಿ ಕಂಟ್ರೋಲಿಂಗ್ ಇಂಡಿಯಾ. ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ಕಿಂಗ್ ಆಫ್ ಡೆಲ್ಲಿ ಸಲ್ತನೇಟ್ಸ್ ಅಂದರೆ ಖಿಲ್ಜಿ ಡೈನಾಸ್ಟಿಯಲ್ಲಿ ಅಲಾವುದ್ದೀನ್ ಖಿಲ್ಜಿ. ಸೊ ಅವನು ಬಂದು ಅಲಾವುದ್ದೀನ್ ಖಿಲ್ಜಿ ಟೈಮಲ್ಲಿ ಅಂದರೆ ದ ಕಂಟ್ರೋಲ್ ವಿಲ್ ಎಕ್ಸ್ಟೆಂಡ್ ಓವರ್ ಎಂಟೈರ್ ಆಫ್ ಇಂಡಿಯಾ. ಇಲ್ಲಿ ಕಾನ್ಕರ್, ಅವ್ನು ಹೋಗಿ ಬ್ಯಾಟಲ್ ಮಾಡೋದು, ಕಾನ್ಕರ್ ಮಾಡೋದು. ಸೊ ಆಲ್ ಆಫ್ ಹಿಸ್ ಟೈಮ್ ಈ ಸ್ಪೆಂಟ್ ಕಾನ್ಕರಿಂಗ್ ದ ಎಂಟೈರ್ ರೀಜನ್. ಸೊ ಇವನು this Alauddin Khilji, he will not directly come to the south. He will send one of his important person, Malik Kafur anta. So ಅವನು ಬಂದು 14th centuryಯಲ್ಲಿ he will take he will give a final blow to the Cholas. So Cholas complete ಆಗಿ ಕ್ಲೋಸ್ ಅಪ್ ಆಗಿಬಿಡ್ತಾರೆ ಡ್ಯೂರಿಂಗ್ ದ ಟೈಮ್ ಆಫ್ ಅಲಾವುದ್ದೀನ್ ಖಿಲ್ಜಿ ಟೈಮಲ್ಲಿ. So you can write about this decline of Cholas ಅಂತ ಬರ್ಕೊಳ್ಳಿ. So decline of Chola. After the decline of Chola, Tamil Nadu region will be taken up by Pandyas, in 14th century AD. In 14th century Delhi Sultanate's ruler Alauddin Khilji sends Malik Kafur who will destroy all the south kingdoms.
Cholas will also come to an end. Cholas will also come to an end. So Chola government ಈ ಟೈಮಲ್ಲಿ ಹೆಂಗೆ ಇರುತ್ತೆ ಅಗೇನ್ ದ ಕಿಂಗ್ ವಿಲ್ ಬಿ ದ ಸುಪ್ರೀಂ ಅಥಾರಿಟಿ ಹಿಯರ್. ಸೊ ದ ಕಿಂಗ್ ವಿಲ್ ಬಿ ದ ಸುಪ್ರೀಂ ಅಥಾರಿಟಿ. ಸೊ ಇವ್ರ ಟೈಮಲ್ಲಿ ವೆನೇಷಿಯನ್ ಟ್ರಾವೆಲರ್, ವೆನ್ನಿಸ್ಸಿಂದ ವೆನೇಷಿಯನ್ ಟ್ರಾವೆಲರ್ ಮಾರ್ಕೋ ಪೋಲೋ ಅಂತ ಒಬ್ಬ ಬರ್ತಾನೆ. ಮಾರ್ಕೋ ಪೋಲೋ ವೆನೇಷಿಯನ್ ಟ್ರಾವೆಲರ್. he will come to the Cholas kingdom. ಸೊ ಇವನ್ ಬುಕ್ಕಲ್ಲಿ ಒಂದು ಮೆನ್ಷನ್ ಮಾಡಿದ್ದಾನೆ. ಸೊ ಏನಂದರೆ ಈ ಕಿಂಗ್ಗೆ ಬಾಡಿ ಗಾರ್ಡ್ಸ್ ಇರ್ತಾರೆ. ಸೊ ಈ ಕಿಂಗ್ ಬಾಡಿ ಗಾರ್ಡ್ಸು whenever the king died, even they used to die along with the king. ಸೊ ಅದನ್ನು ಇವನು ಮೆನ್ಷನ್ ಮಾಡಿರೋದು ಮಾರ್ಕೋ ಪೋಲೋ. So king had this bodyguards who used to die when the king dies. That was mentioned by this Marco Polo. And the empire, the kingdom will be divided again into 4 parts. Province ಅದನ್ನ ಮಂಡಲಂ ಅಂತ ಕರೀತಾ ಇದ್ರು. and then district ನ ನಾಡು ಅಂತ ಕರೀತಾ ಇದ್ರು. and then group of villages ನ ಕುರಂ ಮತ್ತೆ ಟೌನ್ ನ ನಗರಂ ಅಂತ ಹೇಳ್ತಾ ಇದ್ರು. ದಿಸ್ ಇಸ್ ಹೌ ದ ಕಿಂಗ್ಡಮ್ ವಾಸ್ ಡಿವೈಡೆಡ್. This is how the kingdom was divided. And then there were 2 assemblies. Your time alli 2 assemblies anta ittu. One assembly bandi ಊರ್ ಅಂತ. ಸೊ ಇದು ಜನರಲ್ ಪೀಪಲ್ ಎಲ್ಲರೂ ಇರ್ತಾ ಇದ್ರು, ಆಲ್ ಆಫ್ ದ ಪೀಪಲ್. ಸೊ ಜನರಲ್ ಅಸೆಂಬ್ಲಿ ಥರ ಇದು. ಆ್ಯಂಡ್ ದೆನ್ ದೇರ್ ವಾಸ್ ಮಹಾಸಭಾ. ಸೊ ಮಹಾಸಭಾಲಿ ಆಲ್ ಆಫ್ ದಿಸ್ ಇಂಪಾರ್ಟೆಂಟ್ ಪೀಪಲ್ ಮಾತ್ರ ದೇ ಯೂಸ್ ಟು ಅಸೆಂಬಲ್. ಅದು ಮಹಾಸಭಾ. ಊರಂದರೆ ಆಲ್ ಆಫ್ ದ ಜನರಲ್ ಪೀಪಲ್ ಎಲ್ಲ ಇರ್ತಾಯಿದ್ರು. ಈ ಮಹಾಸಭಾಲಿ ಬರೀ ಹೈಯರ್ ಅಥಾರಿಟೀಸ್ ಇರ್ತಾಯಿದ್ರು. And the defense was very strong. Your defense ಏನಿತ್ತು ಚೋಳಾಸ್ದು, ಇಟ್ ವಾಸ್ ವೆರಿ ಸ್ಟ್ರಾಂಗ್. ಸ್ಟ್ರಾಂಗ್ ನೇವಿ ಇತ್ತು ಇವ್ರ ಹತ್ರ. ಬಿಕಾಸ್ ದೇ ಕಾನ್ಕರ್ಡ್ ಆಲ್ ಆಫ್ ದ ಶ್ರೀಲಂಕಾ, ಮಾಲ್ಡೀವ್ಸ್ ಎಲ್ಲ ಕಾನ್ಕರ್ ಮಾಡಿರ್ತಾರೆ. ಸೊ ಇವ್ರ ನೇವಿ ಬಂದು ಇಟ್ ವಿಲ್ ಬಿ ಸುಪ್ರೀಮ್. ಆ್ಯಂಡ್ ಅಲಾಂಗ್ ವಿತ್ ದಟ್ ದೇ ಹ್ಯಾಡ್ ಆರ್ಮಿ ಕನ್ಸಿಸ್ಟಿಂಗ್ ಆಫ್ ಎಲಿಫೆಂಟ್ಸ್, cavalry. They had elephants,
cavalry, and they gave support to economy ಬಂತು ಅಂದರೆ ಒಂದು ಟ್ರೇಡ್, ದಿ ಅದರ್ ಒನ್ ಇಸ್ ಅಗ್ರಿಕಲ್ಚರ್. ಎಕಾನಮಿಲಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಬಂದು ಟ್ರೇಡ್ ಆ್ಯಂಡ್ ಅಗ್ರಿಕಲ್ಚರ್. ಸೊ ದೇ ಪ್ರೊವೈಡೆಡ್ ಆಲ್ ಆಫ್ ದಿಸ್ ಇರಿಗೇಷನ್ ಫೆಸಿಲಿಟೀಸ್ ಆಲ್ಸೋ. ಅಗ್ರಿಕಲ್ಚರ್ನ ಎನ್ಹ್ಯಾನ್ಸ್ ಮಾಡೋಕ್ಕೆ ದೇ ಆಲ್ಸೋ ಗೇವ್ ದಿಸ್ ಇರಿಗೇಷನ್ ಫೆಸಿಲಿಟೀಸ್. So Europe, next we'll see the cultural life during this period. So Europe bandi we see, you know, Dravidian style of architecture, right? Your time alli Dravidian ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಬರುತ್ತೆ. ಅದೇ ಇಂಪಾರ್ಟೆಂಟ್ ಟೆಂಪಲ್ ಇಲ್ಲಿ ಬೃಹದೇಶ್ವರ ಟೆಂಪಲ್. ಸೊ ಇವ್ರ ಟೈಮಲ್ಲಿ ಟೆಂಪಲ್ಸ್ಗೂ ಜಾಸ್ತಿ ಗ್ರ್ಯಾಂಟ್ ಬರ್ತಾ ಇರುತ್ತೆ. ಸೊ ಟೆಂಪಲ್ಸ್ ವಿಲ್ ಗ್ರೋ, ಬಿಕಮ್ ರಿಚರ್. ಸೊ ಟೆಂಪಲ್ಸ್ ವಿಲ್ ಬಿ ಗೆಟಿಂಗ್ ಮೋರ್ ಗ್ರ್ಯಾಂಟ್ ಆ್ಯಂಡ್ ಟೆಂಪಲ್ಸ್ ವಿಲ್ ಗ್ರೋ ರಿಚ್. So even temple starts giving out loans, ಅದೆಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು ಆರ್ಕಿಟೆಕ್ಚರ್ ವೈಸ್ ಬಂದರೆ ಇವ್ರ ಟೈಮಲ್ಲಿ ಇಮೇಜ್ ಮೇಕಿಂಗ್ ಏನಿದೆ ಅದು ಪ್ರಾಮಿನೆನ್ಸ್ಗಿರುತ್ತೆ. ಇಮೇಜ್ ಮೇಕಿಂಗು. ಸೊ ಇದರಲ್ಲಿ ಇಂಪಾರ್ಟೆಂಟ್ ಇಮೇಜ್ ಬಂದು ದಿ ನಟರಾಜ ಇಮೇಜ್. ಸೊ ದೇ ಯೂಸ್ ಟು ಯೂಸ್ ಬ್ರಾನ್ಸ್ ಯೂಸ್ ಮಾಡಿ ಬ್ರಾನ್ಸ್ ಇಮೇಜಸ್ ಮಾಡ್ತಾ ಇದ್ರು. Bronze images. ಹೈಯೆಸ್ಟ್ ಕ್ವಾಲಿಟಿ ಬ್ರಾನ್ಸ್ ಇಮೇಜ್ ಯೂಸ್ ಮಾಡ್ತಾ ಇದ್ರು. ಮತ್ತು ಈ ಟೈಮಲ್ಲೇ ಈ ಅಂದರೆ ಲೈಕ್ ಇನ್ ಸೌತ್ ಇಂಡಿಯಾದಲ್ಲಿ ಈ ದೇವದಾಸಿ ಸಿಸ್ಟಮ್ ಏನಿದೆ ಅದು ಪ್ರಾಮಿನೆನ್ಸಿಗೆ ಬರುತ್ತೆ ಡ್ಯೂರಿಂಗ್ ದಿಸ್ ಟೈಮ್ ಪೀರಿಯಡ್. ಸೊ ದೇವದಾಸಿ ಸಿಸ್ಟಮ್ ವಿಲ್ ಕಮ್ ಇನ್ ಟು prominence. What is Devadasi system? ದೇವದಾಸಿ ಸಿಸ್ಟಮ್ ಅಂದರೆ ಈ ಹುಡುಗಿಯರನ್ನ ದೇ ಯೂಸ್ ಟು ಗಿವ್ ಇಟ್ ಟು ಟೆಂಪಲ್. ಸೊ ದೇ ವೆರ್ ಟ್ರೀಟೆಡ್ ಲೈಕ್ ಅ ಪ್ರಾಪರ್ಟಿ ಆಫ್ ಟೆಂಪಲ್ ಥರ. ಈ ಟೆಂಪಲಲ್ಲಿ ದೇ ಯೂಸ್ ಟು ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ ಎಲ್ಲ ಮಾಡ್ತಾಯಿದ್ರು. ಆ್ಯಂಡ್ ಜಸ್ಟ್ ಲೈಕ್ ಗಿವಿಂಗ್ ದಿಸ್ ಗರ್ಲ್ಸ್ ಟು ಟೆಂಪಲ್ಸ್ ಅಷ್ಟೇ. ದೇ ವೇರ್ ಲೈಕ್ ಟ್ರೀಟೆಡ್ ಆಸ್ ಅ ಪ್ರಾಪರ್ಟಿ ಥರ. ದೇ ವೇರ್ ಅ ಪ್ರಾಪರ್ಟಿ ಆಫ್ ಟೆಂಪಲ್ ಅಂತ. ಸೊ ಅದು ಈ ಟೈಮಲ್ಲಿ ಪ್ರಾಮಿನೆನ್ಸಿಗೆ ಬರುತ್ತೆ. ಓಕೆ, ಸೊ ದಟ್ ಇಸ್ ದೇವದಾಸಿ ಸಿಸ್ಟಮ್.
ಈ ತೆಲುಗು ಅಲ್ಲಿ ಒಂದು ಮೂವಿ ಇದೆ, ಇಫ್ ಯು ವಾಚ್, ಹಾಂ ನಾನಿದೆ, ಹಾಂ ಶ್ಯಾಮ್ ಸಿಂಗ ರಾಯ್. ಸೊ ಅದರಲ್ಲಿ ಶೀಲ್ ಬಿ ಸಾಯಿ ಪಲ್ಲವಿ ಬಂದು ಶೀಲ್ ಬಿ ಅ ದೇವದಾಸಿ. ಆ ಮೂವಿಯಲ್ಲಿ ತೋರಿಸಿರ್ತಾರೆ ಹೆಂಗಿರುತ್ತೆ ಆ್ಯಕ್ಚುಲಿ ದೇವದಾಸಿ ಸಿಸ್ಟಮ್ ಅಂತ. ಸೊ ದೇ ವಿಲ್ ಬಿ ಲೈಕ್ ಎಕ್ಸ್ಪ್ಲಾಯ್ಟಿಂಗ್ ವಿಮೆನ್ ಬೇಸಿಕ್ಲಿ. ಆಲ್ ಟೈಪ್ಸ್ ಆಫ್ ಎಕ್ಸ್ಪ್ಲಾಯ್ಟ್ಮೆಂಟ್ ನಡೀತಾ ಇರುತ್ತೆ, ಆ್ಯಂಡ್ ಆಲ್ಸೋ ದೇ ವಿಲ್ ಬಿ ಸಫರಿಂಗ್ ಅ ಲಾಟ್. ಸೊ ದಟ್ ಈಸ್ ಲೈಕ್ ಟೇಕ್ ಕಮಾಡಿಟಿ ಥರ ಹುಡುಗಿಯರನ್ನ ಅಥವಾ ವಿಮೆನ್ನ ಕಮಾಡಿಟಿ ಥರ ಯೂಸ್ ಮಾಡ್ತಾಯಿದ್ದು ದೇವದಾಸಿ ಸಿಸ್ಟಮಲ್ಲಿ. ಸೊ ಅದಾದಮೇಲೆ ದೇ ಎಂಡೆಡ್ ಇಟ್, ಲೈಕ್ ಇಟ್ಸ್ ನಾಟ್ ದೇರ್ ನೌ ಅಫ್ಕೋರ್ಸ್. ಬಟ್ ಈ ಟೈಮಲ್ಲಿ ಸೌತ್ ಇಂಡಿಯಾಲಿ ಪ್ರಾಮಿನೆಂಟ್ ಆಗುತ್ತೆ. ನಾರ್ತ್ ಇಂಡಿಯಾಲಿ ದಿಸ್ ಕಲ್ಚರ್ ವಿಲ್ ಆಲ್ರೆಡಿ ಬಿ ದೇರ್. ಇಲ್ಲಿ ಈ ಹೈಯರ್ ಕ್ಲಾಸಸ್ ಎಲ್ಲ ಪ್ರಾಮಿನೆಂಟ್ ಆಗಿ ಸಾಂಸ್ಕ್ರಿಟ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇರ್ತಾರೆ, ಲೈಕ್ ಬ್ರಾಹ್ಮಣಾಸ್ ಇಲ್ಲಿ ಸೌತ್ ಇಂಡಿಯಾಲಿ ಕೂಡ. ಬಟ್ ಲೋಕಲ್ ಪೀಪಲ್ ಲ್ಯಾಂಗ್ವೇಜ್ ವಿಲ್ ಬಿ ದ ಲೋಕಲ್ ಆಗಿ ಇಲ್ಲಿ ತಮಿಳ್ ಗ್ರೋ ಆಗುತ್ತೆ. ಸೊ ಇಲ್ಲಿ ಪಾಪ್ಯುಲರ್ ಸೇಂಟ್ಸ್ ಬರ್ತಾರೆ. ಸೊ ಐ ಟೋಲ್ಡ್ ಈ ಭಕ್ತಿ ಮೂಮೆಂಟ್, ಭಕ್ತಿ ಸೂಫಿ ಮೂಮೆಂಟ್ ಆದಮೇಲೆ ಸೊ ಇಲ್ಲಿ ಪಾಪ್ಯುಲರ್ ಸೇಂಟ್ಸ್ ಬರ್ತಾರೆ. ಸೊ ಒನ್ ಇಸ್ ನಯನರ್ಸ್ ಅಂಡ್ ದ ಅದರ್ ಒನ್ ಇಸ್ ಆಳ್ವಾರ್ಸ್ ಅಂತ. ಈ ಪಾಪ್ಯುಲರ್ ಸೇಂಟ್ಸ್ ಬರ್ತಾರೆ. ಸೊ ನಯನಸ್ ಏನಿರ್ತಾರೆ ಇವರು ಶಿವ ವರ್ಷಿಪರ್ಸ್, ಶಿವ ವರ್ಷಿಪರ್ಸ್. ಮತ್ತೆ ಆಳ್ವರ್ಸ್ ಬಂದು ವಿಷ್ಣು ವರ್ಷಿಪರ್ಸ್. ಆ್ಯಂಡ್ ದಿಸ್ ಚೋಳಾಸ್ ಬಂದು ಶೈವೈಟ್ಸ್ ಆಗಿರ್ತಾರೆ, ದೇ ವಿಲ್ ಬಿ ಶಿವ ವರ್ಷಿಪರ್ಸು. ಇವ್ರು ಈ ನಯನಸ್ ಆ್ಯಂಡ್ ಆಳ್ವರ್ಸ್ ಏನಿರ್ತಾರೆ, ಈ ಸೇಂಟ್ಸ್ ಏನು ಬರ್ತಾರೆ, ದೇ ವಿಲ್ ಹೆಲ್ಪ್ ಟು ಸ್ಪ್ರೆಡ್ ದಿಸ್ ತಮಿಳ್ ಲ್ಯಾಂಗ್ವೇಜ್, ಡೆವಲಪ್ ದ ತಮಿಳ್ ಲ್ಯಾಂಗ್ವೇಜ್. ದೇ ವಿಲ್ ಹೆಲ್ಪ್ ಇನ್ ದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ತಮಿಳ್ ಲ್ಯಾಂಗ್ವೇಜ್. ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ತಮಿಳ್ ಲ್ಯಾಂಗ್ವೇಜ್. ಸೊ ಈ ಆಳ್ವರ್ಸ್, ಈ ಸೇಂಟ್ಸ್ ಏನಿರ್ತಾರೆ ಅವರು ಒಂದು ಕಂಪೈಲೇಷನ್, ಅಂದರೆ ಒಂದು ಎಷ್ಟೊಂದು ಜನ ಬರೀತಾರೆ, ಅದನ್ನೆಲ್ಲ ಕಂಪೈಲ್ ಮಾಡ್ತಾರೆ. ಅದನ್ನ ಕಂಪೈಲ್ ಮಾಡಿದ್ಮೇಲೆ ಅದನ್ನ ತಿರುಮುರೈ ಅಂತ ಕರೀತಾ ಇದ್ರು. ಈ ಆಳ್ವರ್ಸ್ದು ಏನಿದೆ ಅವ್ರ ವರ್ಕ್ನ ತಿರುಮುರೈ ಅಂತ ಕರೀತಾ ಇದ್ರು. ಸೊ ದಿಸ್ ಇಸ್ ಕನ್ಸಿಡರ್ಡ್ ಆಸ್ ಫಿಫ್ತ್ ವೇದ ಥರ. ಇಟ್ ಈಸ್ ಕನ್ಸಿಡರ್ಡ್ ಆಸ್ ಫಿಫ್ತ್ ವೇದ. ಸೊ ಇದು ಕಂಪೈಲ್ ಅಂದರೆ ಈ ಆಳ್ವರ್ಸಲ್ಲಿ ಎಷ್ಟೊಂದು ಜನ ಸೇಂಟ್ಸ್ ಬರ್ತಾರೆ, ಅವ್ರು ಏನೇನೋ ಬರ್ದೋಗಿರ್ತಾರೆ. ಸೊ ಅದನ್ನೆಲ್ಲ ಕಂಪೈಲ್ ಮಾಡಿ ಅದನ್ನ ತಿರುಮುರೈ ಅಂತ ಕರೀತಾರೆ. ಸೊ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಅ ಫಿಫ್ತ್ ವೇದ. ಆಳ್ವಾರ್ಸ್ ಮಾಡೋದು, ಆಳ್ವಾರ್. ಮತ್ತು ಈ 11th ಸೆಂಚುರಿ AD ಅಲ್ಲಿ, ಅಂದರೆ ಆಲ್ಮೋಸ್ಟ್ ಈ ಚೋಳಾಸ್ ಇದ್ದಿದ್ದ ಟೈಮಲ್ಲೇ ಒಬ್ಬ ಇಂಪಾರ್ಟೆಂಟ್ ಪೊಯೆಟ್ ಬರ್ತಾನೆ, ಕಂಬನ್ ಅಂತ. ಕಂಬನ್ ಅಂತ ಒಬ್ಬ ಇಂಪಾರ್ಟೆಂಟ್ ಪೊಯೆಟ್ ಬರ್ತಾನೆ. ಸೊ ಈಸ್ ಅ ಪಾರ್ಟ್ ಆಫ್ ದಿಸ್ ಚೋಳ ಕಿಂಗ್ಡಮ್ ಏನೆ. ಸೊ ಇವನ್ ಬಂದು ಕಂಬನ್ ರಾಮಾಯಣ ಅಂತ ಬರೀತಾನೆ. ಕಂಬನ್ ರಾಮಾಯಣ. ಸೊ ರಾಮಾಯಣ ವಿಲ್ ಬಿ ಇನ್ ಲೈಕ್ ಸಂಸ್ಕೃತ್. ಸೊ ಇವನು ಅದನ್ನ ತಮಿಳಲ್ಲಿ ಹಿಲ್ ಜಸ್ಟ್ ರೀರೈಟ್ ಇಟ್. ಆ್ಯಂಡ್ ಸೊ ಅವಾಗ ತಮಿಳ್ ಲ್ಯಾಂಗ್ವೇಜ್ ಬಂದು ಇಟ್ ವಿಲ್ ಗ್ರೋ. ಸೊ ಇದೇ ಟೈಮ್ ಪೀರಿಯಡಲ್ಲೇ ಈ ಕನ್ನಡ ಲಿಟ್ರೇಚರು, ಸೊ ನಾವು ಈ ಚಾಲುಕ್ಯಾಸ್, ಹೊಯ್ಸಾಳಾಸ್, ರಾಷ್ಟ್ರಕೂಟಸ್ ಟೈಮಲ್ಲಿ, ರಾಷ್ಟ್ರಕೂಟದಿಂದ ಸ್ಟಾರ್ಟ್ ಆಗೋದು ಆ್ಯಕ್ಚುಲಿ. ರಾಷ್ಟ್ರಕೂಟಸಿಂದ ಈ ಕನ್ನಡ ಲಿಟ್ರೇಚರೂ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಟೈಮಲ್ಲಿ ತೆಲುಗು ಆಲ್ಸೋ ವಿಲ್ ಸ್ಟಾರ್ಟ್ ಗ್ರೋಯಿಂಗ್. ತಮಿಳ್ ಬಂದು ಇಟ್ ಇಸ್ ಲೈಕ್ ಕನ್ಸಿಡರ್ಡ್ ಆಸ್ ದ ಓಲ್ಡೆಸ್ಟ್ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್.
ಬಟ್ ಕನ್ನಡ ಮತ್ತು ತೆಲುಗು ಬಂದು ಇಟ್ ಸ್ಟಾರ್ಟೆಡ್ ಅರೌಂಡ್ ದ ಸೇಮ್ ಪೀರಿಯಡ್ ಆಫ್ ಟೈಮ್ನೇ. ಓಕೆ, ಸೊ ತಮಿಳ್ ವಾಸ್ ಇವಾಗ ಸ್ವಲ್ಪ ಪ್ರಾಮಿನೆಂಟ್ ಆಗುತ್ತೆ, ತಮಿಳ್ ತುಂಬ ಗ್ರೋ ಆಗುತ್ತೆ, ಬಟ್ ಇದಕ್ಕಿಂತ ಮುಂಚೆನೇ ಇಟ್ ಈಸ್ ಈವನ್ ಓಲ್ಡರ್ ದೆನ್ ದಿಸ್ ತಮಿಳ್ ಲ್ಯಾಂಗ್ವೇಜ್. ಸೊ ದಿಸ್ ಈಸ್ ಅಬೌಟ್ ಈ ಚೋಳಾಸ್ ಬಂದರೆ ಕಲ್ಚರಲ್ ಲೈಫಲ್ಲಿ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಿಯರ್ ಎಂಡ್ಸ್ ದಿಸ್ ancient history. So let me see if there's okay, then we'll stop it here. I think next week ಟೆಸ್ಟ್ ಇರುತ್ತೆ ಪ್ರಾಬಬ್ಲಿ ಏನ್ಷಿಯಂಟ್ ಹಿಸ್ಟ್ರಿಗೆ. ಅವರು ಹೇಳ್ತಾರೆ ಅವತ್ತು ಟೆಸ್ಟ್ ಇರುತ್ತೆ ಅಂತ. ಸೊ ಟೆಸ್ಟ್ ಒಂದು ಬರೀರಿ, ಅದು ಬಂದು ನೆಕ್ಸ್ಟ್ ವೀಕಿಂದ ಪ್ರಾಬ್ಲಿ ಮಿಡೀವಲ್ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಪ್ರಾಬಬ್ಲಿ ದರ್ಶನ್ ಸರ್ರೇ ತೊಗೊಳ್ಬೋದು. ಲೆಟ್ ಯು ನೋ ಯಾರು ಅಂತ. ಸೊ ನೆಕ್ಸ್ಟ್ ವೀಕ್ ಟೆಸ್ಟ್ ಮತ್ತು ಮಿಡೀವಲ್ ಹಿಸ್ಟ್ರಿ ಸ್ಟಾರ್ಟ್ ಆಗುತ್ತೆ. ಸೊ ವಿಲ್ ಸ್ಟಾಪ್ ಇಟ್ ಹಿಯರ್ ಫಾರ್ ಟುಡೇ. ಓಕೆ, ಥ್ಯಾಂಕ್ ಯು.